ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಕಥಿತೋ ವಂಶವಿಸ್ತಾರೋ ಭವತಾ ಸೋಮಸೂರ್ಯಯೋಃ ರಾಜ್ಞಾಂಚ ಉಭಯವಂಶ್ಯಾನಾಂ ಚರಿತಂ ಪರಮದ್ಭುತಂ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ಚಾತುರ್ಮಾಸ್ಯದ ಈ ಸಂದರ್ಭದಲ್ಲಿ ಗುರುಗಳ, ವಾಯುದೇವರ, ಭಗವಂತನ ಸನ್ನಿಧಾನದಿಂದ ಯುಕ್ತವಾದ ಶ್ರೀಮಠದಲ್ಲಿ ದಶಮಸ್ಕಂದ ಹೋಮ ಇಲ್ಲಿ ನಡೀತಾ ಇದೆ ನಿನ್ನೆಯಿಂದ. ದಶಮಸ್ಕಂದ ಹೋಮವನ್ನು ಮಾಡುವ ಪೂರ್ವದಲ್ಲಿ ಶ್ರೀಕೃಷ್ಣನ ಸ್ಥಾಪನೆ ಮಾಡಿ ಆ ಕೃಷ್ಣರೂಪಿಯಾದ ಪರಮಾತ್ಮನ ಅನುಗ್ರಹ ಪ್ರಾಪ್ತಿಗಾಗಿ ಪರಮ ಸುಂದರವಾದ ದಶಮಸ್ಕಂದದ ಹೋಮ ಕಾರ್ಯಕ್ರಮ ನಡೀತಾ ಇದೆ. ದೇವರ ಪೂಜೆ, ದೇವರ ಪ್ರೀತ್ಯರ್ಥವಾಗಿ ಹೋಮ, ಆ ಭಗವಂತನ ಕಥೆ ಮೂರು ಏಕಕಾಲಕ್ಕೆ ಇಲ್ಲಿ ಆಗಬೇಕು ಅಂತ ಮುಕುಂದಾಚಾರ್ಯರು ಸಂಕಲ್ಪ ಮಾಡಿದ್ದಾರೆ ಮಹಾಸ್ವಾಮಿಗಳ ಪರಮಾನುಗ್ರಹದಿಂದ. ಆ ರೀತಿಯಾಗಿ ನಿನ್ನೆ ದಿನ ಆ ಕಾರ್ಯಕ್ರಮ ಆರಂಭವಾಗಿ ಇವತ್ತು ಮತ್ತು ನಾಳೆ ಈ ದಶಮಸ್ಕಂದದ ಕೆಲವು ಚರಿತ್ರೆಯ ಅಂಶಗಳನ್ನು ತಿಳಿಯುವುದಕ್ಕೆ ಪ್ರಯತ್ನವನ್ನ ಮಾಡೋಣ. ಜೀವನದಲ್ಲಿ ಶ್ರೀಮದ್ ಭಾಗವತ ಅನ್ನುವ ಗ್ರಂಥ ಪರಮಶ್ರೇಷ್ಠವಾದದ್ದು. ಆತ್ಮೋದ್ಧಾರದ ಸಾಧನೆ ಶ್ರೀಮದ್ ಭಾಗವತ. ಎಷ್ಟು ಸಲ ಭಾಗವತ ಶ್ರವಣ ಮಾಡಿದರೂ ಸಾಲುವುದಿಲ್ಲ. ಆ ಲಯಂ ಪಿಬತ್, ಭಾಗವತದ ಶ್ರವಣ ಆ ಲಯಂ ಪಿಬತ ಅಂತ ವ್ಯಾಸರೇ ಸೂಚನೆ ಮಾಡಿದ್ದಾರೆ. ಈ ದೇಹ ಬಿದ್ದೋಗುವವರೆಗೂ ಭಾಗವತ ಶ್ರವಣ, ಲಿಂಗದೇಹ ಭಂಗಾಗುವವರೆಗೂ ಭಾಗವತ ಶ್ರವಣ, ಮುಕ್ತಿ ಆದ ಮೇಲೆಯೂ ಭಾಗವತ ಶ್ರವಣ. ಮುಕ್ತಿಯಲ್ಲಿಯೂ ನಿರಂತರ ಶ್ರವಣ ಮಾಡಬೇಕು ಅನ್ನುವ ಆ ಲಯಂ ಅನ್ನುವ ಶಬ್ದಕ್ಕೆ ನಮ್ಮ ಮೂಲ ಗುರುಗಳಾದ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಈ ಮಾತು ನಮಗೆ ಸೂಚನೆ ಮಾಡಿಕೊಟ್ಟಿದ್ದಾರೆ. ಅಂತಹ ಪರಮಶ್ರೇಷ್ಠವಾದ ಗ್ರಂಥ ಶ್ರೀಮದ್ ಭಾಗವತ. ಕೇವಲ ಕಥೆ ಇದೆ ಭಾಗವತದಲ್ಲಿ ಅಲ್ಲ. ಭಾಗವತ ಮುಹುಹು ಪಿಬತ ಅಂತ ವ್ಯಾಸರು ಹೇಳುತ್ತಾರೆ. ಅನೇಕ ಬಾರಿ ಕೇಳಿ, ಅನೇಕ ಬಾರಿ ಕೇಳಿ. ನನಗೆ ಸಾಕು ಭಾಗವತ ಅನ್ನುವ ಬುದ್ಧಿ ದೇವರು ನನಗೆ ಜೀವನದಲ್ಲಿ ಕೊಡಬಾರದು. ಎಷ್ಟು ಕೇಳಿದರೂ ಕೂಡ ಪ್ರತಿಯೊಂದು ಸಲ ಆ ಭಾಗವತ ಹೇಗೆ ಗೊತ್ತಾ, ಪ್ರತಿ ಪರ್ವ ರಸೋದಯಂ ಅನ್ನುವಂತೆ. ಪ್ರತಿ ಸಲ ಕೇಳಿದಾಗಲೂ ಕೂಡ ಅದರಲ್ಲಿ ಒಂದು ವಿಶಿಷ್ಟವಾದ ರಸ ಇದೆ. ಕಬ್ಬು ಎಷ್ಟು ಸಲ ಹಲ್ಲಿಂದ ಅಗಿತೇವೆ ಅಷ್ಟು ರುಚಿಯಾಗಿ ರುಚಿಯಾಗಿ ರಸಜ್ಞಾನ ಆಗ್ತದೆ. ಹಾಗೆ ಕಬ್ಬಿನಂತೆ ಈ ಭಾಗವತ ಶ್ರವಣವೂ ಕೂಡ ಮೇಲಿಂದ ಮೇಲೆ ಕೇಳ್ತೇವೆ. ಎಷ್ಟು ಕೇಳಿದರೂ ತೃಪ್ತಿ ಆಗುವುದಿಲ್ಲ. ಕಾರಣ ಕಲಿಯುಗದ ಜನರ ಸಾಧನೆಗಾಗಿಯೇ ಈ ಭಾಗವತದ ರಚನೆ ಜ್ಞಾನಿಗಳಾದ ವ್ಯಾಸರು ನಾರದರಿಂದ ಪ್ರಾರ್ಥಿತರಾಗಿ ಶಮ್ಯಾಪ್ರಾಸ ಅನ್ನುವ ಆಶ್ರಮದಲ್ಲಿ ಕುಳಿತು ಈ ಗ್ರಂಥದ ರಚನೆ ಮಾಡಿದ್ದಾರೆ. ಇದನ್ನ
ಜ್ಞಾನಿಗಳಾದ ವ್ಯಾಸರು ಶುಕಮುನಿಗಳಿಗೆ ಹೇಳಿದರು. ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿಕೊಟ್ರು. ಪರೀಕ್ಷಿತ ಶುಕಮುನಿಗಳಿಂದ ಶುಕಸ್ಥಲದಲ್ಲಿ ಶ್ರವಣ ಮಾಡ್ತಾ ಇರುವಾಗ ಅಲ್ಲಿ ಜ್ಞಾನಿಗಳಾದ ಸೂತಾಚಾರ್ಯರು ಆಗಮಿಸಿ ಅವರು ಶ್ರವಣ ಮಾಡಿ ನೈಮಿಷಾರಣ್ಯದಲ್ಲಿ ಶೌನಕಾದಿಗಳನ್ನ ಕುರಿತು ಅವರು ಈ ಭಾಗವತದ ಒಂದು ವಿಶಿಷ್ಟವಾದ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಆ ಭಾಗವತದ ವ್ಯಾಖ್ಯಾನನು ಎದಕ್ಕಾಗಿ ಮಾಡಿದ್ದಾರೆ? ಕಲಿಯುಗದ ಜನರ ಉದ್ಧಾರಕ್ಕಾಗಿ. ಶೌನಕರು ಸ್ವಾರ್ಥಿಗಳಾಗಿ ಪ್ರಶ್ನೆ ಕೇಳಲಿಲ್ಲ. ಸೂತಾಚಾರ್ಯರೇ, ಇದು ದ್ವಾಪರ ಯುಗದ ಕೊನೆ ಭಾಗ, ಕೆಲವೇ ದಿನಗಳಲ್ಲಿ ಕಲಿಯುಗ ಬರ್ತದೆ, ಕಲಿಯುಗದ ಜನರ ಉದ್ಧಾರ ಆಗಬೇಕು. ಯಾಕೆ? ಕಲಿಯುಗದ ಜನರ ಅವಸ್ಥೆ ಏನಿದೆ ಗೊತ್ತಾ? ಮಂದ ಸುಮಂದ ಮತಯ ಮಂದ ಭಾಗ್ಯಾಶುಪದ್ರುತಾ ಭೂರೀಣಿ ಭೂರಿ ಕರ್ಮಾಣಿ ಕರ್ತವ್ಯಾನಿ ವಿಭಾಗಶಃ. ಕಲಿಯುಗದ ಜನರು ಮಂದಗಳಾಗಿದ್ದಾರೆ, ಜ್ಞಾನದಲ್ಲಿ ಮಂದಮತಿಗಳು, ಕರ್ಮ ಮಾಡುವುದರಲ್ಲಿ ಅಲ್ಪ ಪುಣ್ಯಭಾಗಿಗಳು, ಅನೇಕ ಉಪದ್ರವ ರೋಗಗಳಿಂದ ಕೂಡಿದವರು. ಶ್ರವಣ ಮಾಡಬೇಕಾದ ತತ್ವ, ಹವನ ಮಾಡಬೇಕಾದ ಯಜ್ಞಯಾಗಾದಿಗಳು, ಸಾಧನ ಸಂಪತ್ತು ಬಹಳ ಇದೆ. ಆದರೆ ಅದೆಲ್ಲ ಇವರಿಗೆ ಆಚರಣೆ ಮಾಡುವುದು ಬಹಳ ಕಷ್ಟ. ಅದಕ್ಕಾಗಿ ಸಾರವತ್ತಾದ ಗ್ರಂಥ ಭಾಗವತ ಅಂತ ಶ್ರೀಮದ್ ಭಾಗವತವನ್ನ ಕಲಿಯುಗದ ಜನರ ಉದ್ಧಾರಕ್ಕಾಗಿ ನಿರೂಪಣೆ ಮಾಡಿಕೊಡಿ ಅಂತ ಪ್ರಥಮ ಸ್ಕಂದದ ಪ್ರಥಮಾಧ್ಯಾಯದಲ್ಲಿ ಶೌನಕರು ಸೂತರನ್ನ ಪ್ರಶ್ನೆ ಮಾಡಿದ್ದಾರೆ. ಸೂತಾಚಾರ್ಯರು ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಶ್ರೀಮದ್ ಭಾಗವತದ ನಿರೂಪಣೆ ಮಾಡುತ್ತಾರೆ. ಶ್ರೀಮದ್ ಭಾಗವತ ಪರಮ ಶ್ರೇಷ್ಠವಾದದ್ದು. ಕಲವು ಕೀರೇಣ ಭಾಷಿತಂ ಅಂತ ಒಂದು ಮಾತು ಭಾಗವತ ಮಹಾತ್ಮೆಯಲ್ಲಿ ಬರ್ತದೆ. ಕೀರ ಅಂದರೆ ಗಿಳಿ, ಗಿಳಿಯ ರೂಪಿಯಾದ ಶುಕಾಚಾರ್ಯರು ಈ ಭಾಗವತವನ್ನ ಸಾಧಕನಾದ ಪರೀಕ್ಷಿತನಿಗೆ ನಿರೂಪಣ ಮಾಡಿಕೊಟ್ಟಿದ್ದಾರೆ. ಈ ಭಾಗವತ ಸಾಧಾರಣವಾದದ್ದಲ್ಲ, ಅಸಾಧಾರಣ ಗ್ರಂಥ. ಸಾಕ್ಷಾತ್ ಕೃಷ್ಣ ಪ್ರತಿಮಾ. ಪುರಾಣಗಳಲ್ಲಿ ಹೇಳ್ತಾರೆ ಭಾಗವತ ಅಂದ್ರೆ ಪುರಾಣ ಪ್ರತಿಮೆ ಅಂತ ಹೇಳ್ತಾರೆ. ಪ್ರಥಮ ಸ್ಕಂದ, ದ್ವಿತೀಯ ಸ್ಕಂದ, ಪರಮಾತ್ಮನ 2 ಪಾದಗಳು ಅಂತ ಹಿಡಿದು ದೇವರ ಮುಖಭಾಗ ಯಾವುದು ಅಂದರೆ ದಶಮ ಸ್ಕಂದ. ದಶಮ ಸ್ಕಂದದಲ್ಲಿ ನಮ್ಮೆಲ್ಲರ ಆರಾಧ್ಯ ದೇವತೆಯಾದ ಆ ಕೃಷ್ಣನ ಚರಿತ್ರೆಯನ್ನ ಅತ್ಯಂತ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ ಜ್ಞಾನಿಗಳಾದ ವೇದವ್ಯಾಸ ದೇವರು. ಆದ್ದರಿಂದ ಈ ಭಾಗವತ ಪುಸ್ತಕ ಅಂದರೆ ಶ್ರೀಕೃಷ್ಣನ ಪ್ರತಿಮೆ ಅಂತ ತಿಳಿದು ಅನುಸಂಧಾನ ಮಾಡಿ ಆ ಭಾಗವತ ಶ್ರವಣ ಮಾಡಬೇಕು. 9 ಸ್ಕಂದಗಳ ಪರ್ಯಂತ ಜ್ಞಾನಿಗಳಾದ ಶುಕಾಚಾರ್ಯರು ಪರೀಕ್ಷಿತನಿಗೆ ದೇವರ ಅನೇಕ ಅವತಾರಗಳ ಚರಿತ್ರೆಯನ್ನ ನಿರೂಪಣ ಮಾಡಿಕೊಟ್ಟಿದ್ದಾರೆ. ದಶಮ ಸ್ಕಂದದಲ್ಲಿ ಪರೀಕ್ಷಿತನ ಪ್ರಶ್ನೆಗೆ ಅನುಗುಣವಾಗಿ ಶುಕಾಚಾರ್ಯರು ಸಮಗ್ರವಾದ ಕೃಷ್ಣ ಚರಿತ್ರೆಯನ್ನ ಈ ದಶಮ ಸ್ಕಂದದಲ್ಲಿ ನಿರೂಪಣೆ ಮಾಡುತ್ತಾರೆ. ಉಳಿದ 11 ಸ್ಕಂದ ಒಂದು ಭಾಗ, ದಶಮ ಸ್ಕಂದ ಒಂದು ಭಾಗ. ಅಷ್ಟು ವಿಸ್ತೃತವಾದ ಗ್ರಂಥ ಯಾವ ದಶಮ ಸ್ಕಂದ. ನವಮ ಸ್ಕಂದದ ಕೊನೆ ಭಾಗದಲ್ಲಿ ಅನೇಕ ಸೂರ್ಯವಂಶದ ರಾಜರು, ಚಂದ್ರವಂಶದ ರಾಜರು ಆ ಭಾಗವತೋತ್ತಮರ ಚರಿತ್ರೆಯನ್ನ
ಶುಕಾಚಾರ್ಯರು ಪರೀಕ್ಷಿತನಿಗೆ ನಿರೂಪಿಸಿಕೊಟ್ಟಿದ್ದಾರೆ. ಸೂರ್ಯವಂಶದಲ್ಲಿ ಅವತಾರ ಮಾಡಿ ಬಂದ ದೇವರು ರಾಮಚಂದ್ರನಾಗಿ, ಚಂದ್ರವಂಶದಲ್ಲಿ ಅವತಾರ ಮಾಡಿದ ಯದುಕುಲದಲ್ಲಿ ಸಾಕ್ಷಾತ್ ದೇವರು ಕೃಷ್ಣ ರೂಪದಿಂದ. ಆದ್ದರಿಂದಲೇನೆ ಸೂರ್ಯವಂಶ ಚಂದ್ರವಂಶ ಬಹಳ ಶ್ರೇಷ್ಠವಾದ ಭಗವದ್ಭಕ್ತರಾದ ರಾಜರ ಚರಿತ್ರೆಯಿಂದ ಒಳಗೊಂಡ 2 ಸ್ಕಂದಗಳು. ಪರೀಕ್ಷಿತ ಶುಕಾಚಾರ್ಯರಿಂದ ಸೂರ್ಯವಂಶ ಚಂದ್ರವಂಶದ ಚರಿತೆಯನ್ನ ಕೇಳಿ ಪ್ರಶ್ನೆ ಕೇಳ್ತಾನೆ. ಕಥಿತೋ ವಂಶ ವಿಸ್ತಾರ ಭವತಃ ಸೋಮ ಸೂರ್ಯಯೋ ರಾಜ್ಞಾಂಚ ಉಭಯ ವಂಶ್ಯಾನಾಂ ಚರಿತಂ ಪರಮದ್ಭುತಂ. ಸೋಮ ಸೂರ್ಯಯೋ ಚಂದ್ರವಂಶ ಸೂರ್ಯವಂಶದಲ್ಲಿ ಬರುವ ರಾಜ್ಞಾಂ ವಂಶ ವಿಸ್ತಾರ, ಅನೇಕ ರಾಜರ ವಂಶಗಳ ವಿವರಣೆಯನ್ನ ವಿಸ್ತಾರವಾಗಿ ನಾವು ನಿರೂಪಣೆ ಮಾಡಿಕೊಟ್ಟಿದ್ದೇವೆ. ಈ 2 ವಂಶದಲ್ಲಿ ಪ್ರಸಿದ್ಧರಾದ ಅಂಬರೀಷ ಮೊದಲಾದ ಮಹಾಮಹಾ ಚಕ್ರವರ್ತಿಗಳ ಚರಿತ್ರೆಯನ್ನ, ಯಯಾತಿ ನಹುಷ ಮೊದಲಾದ ಚಂದ್ರವಂಶದಲ್ಲಿ ಪ್ರಸಿದ್ಧರಾದ ರಾಜರ ಚರಿತ್ರೆಗಳನ್ನ ಅದ್ಭುತವಾದ ಚರಿತ್ರೆ ನಿರೂಪಣೆ ಮಾಡಿದ್ದೀವಿ. ಯದುರಾಜನ ವಂಶದಲ್ಲಿ ಯಯಾತಿಗೆ 2 ಹೆಂಡಂದಿರು, ದೇವಯಾನಿ ಶರ್ಮಿಷ್ಠಾ ಅಂತ. ಆ ದೇವಯಾನಿಯಲ್ಲಿ ಹುಟ್ಟಿದವರು 2 ಮಕ್ಕಳು, ಯದು ತುರ್ವಸು ಅಂತ. ಶರ್ಮಿಷ್ಠೆಯಲ್ಲಿ ಹುಟ್ಟಿದ ಮಕ್ಕಳು 3 ಜನ, ದೃಹ್ಯು ಅನು ಪೂರು ಅಂತ. ಆ ಯದುರಾಜನ ವಂಶದಲ್ಲಿಯೇ ಅವತಾರ ಮಾಡಿ ಬಂದ ಮಹಾನುಭಾವರು ಭಗವಂತ ಶ್ರೀಕೃಷ್ಣ. ಅಂತಹ ಯಾದವ ಕುಲದಲ್ಲಿ ಅವತಾರ ಮಾಡಿ ಬಂದ ಆ ಕೃಷ್ಣನ ಸುಂದರವಾದ ಚರಿತ್ರೆ ವಿಸ್ತಾರವಾಗಿ ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ ಜ್ಞಾನಿಗಳಾದ ಶುಕಾಚಾರ್ಯರು ಪರೀಕ್ಷಿತನಿಗೆ. ಯಾಕೆ? ಪ್ರಥಮ ಸ್ಕಂದದ ಪ್ರಥಮಾಧ್ಯಾಯದ 6 ಪ್ರಶ್ನೆಗಳಲ್ಲಿ ಕೃಷ್ಣನ ಚರಿತ್ರೆಯ ಬಗ್ಗೆಯೂ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಆ ಕೃಷ್ಣ ಚರಿತ್ರೆಯನ್ನ ವಿಸ್ತಾರವಾಗಿ ಹೇಳಿಕೊಡಿ ಎಂದು ಪರೀಕ್ಷಿತ ಕೇಳಿದ್ದರಿಂದ ಆ ಪರೀಕ್ಷಿತನಿಗೆ ಕೃಷ್ಣ ಚರಿತ್ರೆಯನ್ನ ವಿಸ್ತಾರವಾಗಿ ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ. ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರ ಅಂಶೇನ ಅವತೀರ್ಣಸ್ಯ ವಿಷ್ಣೋ ವೀರ್ಯಾಣಿ ಶಂಸನ. ಯಾವ ಧರ್ಮದ ನಿರಂತರ ಆಚರಣೆ ಮಾಡುವ ಸ್ವಭಾವದಿಂದ ಯುಕ್ತನಾದ ಯದುರಾಜ, ಆ ಯದುರಾಜನ ವಂಶದಲ್ಲಿ ಅವತಾರ ಮಾಡಿ ಬಂದ ಸಾಕ್ಷಾತ್ ಪರಮಾತ್ಮ ಕೃಷ್ಣ ರೂಪದಿಂದ, ಆ ಕೃಷ್ಣ ರೂಪಿಯಾದ ಪರಮಾತ್ಮನ ಅದ್ಭುತವಾದ ಚರಿತ್ರೆ ಅದನ್ನು ನಮಗೋಸ್ಕರ ಹೇಳಬೇಕು. ಯದುವಿನ ವಂಶದಲ್ಲಿ ದೇವರು ಅವತಾರ ಮಾಡಿ ಯಾವ ಯಾವ ಕರ್ಮಗಳನ್ನ ಭಗವಂತ ಆಚರಣೆ ಮಾಡಿದ, ಭಕ್ತರನ್ನ ಹೇಗೆ ಉದ್ಧಾರ ಮಾಡಿದ, ದುಷ್ಟರ ಸಂಹಾರ ಹೇಗೆ ಮಾಡಿದ, ಇದೆಲ್ಲ ವಿವರಣೆ ವಿಸ್ತರಾತ್ಮಃ ವದ, ವಿಸ್ತಾರವಾಗಿ ನಮಗೆ ಆ ಚರಿತ್ರೆಯನ್ನು ನಿರೂಪಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಒಂದು ಮಾತು ಕೇಳ್ತಾರೆ, ಕೃಷ್ಣ ಚರಿತ್ರೆ ಏನ್ ಮಾಡ್ತದೆ, ಯಾಕೆ ಕೃಷ್ಣನ ಚರಿತ್ರೆಯನ್ನ ಕೇಳಬೇಕು?
ಕೃಷ್ಣ ಚರಿತ್ರೆ ನಮ್ಮ ಉದ್ಧಾರಕ್ಕೆ ಹೇಗೆ ಸಾಧನ, ಅದರ ಬಗ್ಗೆ ಒಂದು ಮಾತು ಹೇಳುತ್ತಾರೆ. ನಿವರ್ತತರಶೈರುಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕೌತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾಪಶುಕ್ನಾತ್. ಶ್ರೀಕೃಷ್ಣನ ಚರಿತ್ರೆ ಸಾಮಾನ್ಯವಲ್ಲ. ಯಾಕೆ? ವಿರಕ್ತರಾದ ಜ್ಞಾನಿಗಳಿಂದ ನಿರಂತರವಾಗಿ ಗಾನ ಮಾಡಲ್ಪಡುತ್ತಾ ಇದೆ. ವಿರಕ್ತರಾದ ಜನರಿಂದ ನಿರಂತರವಾಗಿ ಗೇಯವಾದ ಚರಿತ್ರೆ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆ. ಅಷ್ಟೇ ಅಲ್ಲ, ಕೃಷ್ಣ ಚರಿತ್ರೆಗೆ ಇನ್ನೊಂದು ಫಲ ಇದೆ. ಯಾರು ಸಂಸಾರ ತಾಪದಿಂದ ಬೆಂದು ಹೋಗಿದ್ದಾರೆ, ಸಂಸಾರದ ಕಷ್ಟಗಳಿಂದ ದುಃಖ ಭೋಗ ಮಾಡ್ತಾ ಇದ್ದಾರೆ, ಆ ಜನರಿಗೆ ದುಃಖ ಪರಿಹಾರಕವಾದ ಔಷಧಿಯಂತೆ ಇದೆ ಕೃಷ್ಣ ಚರಿತ್ರೆ. ಭಕ್ತಿಯಿಂದ ಕೃಷ್ಣನ ಚರಿತ್ರೆ ಕೇಳಿದರೆ ನಮ್ಮ ಸಂಸಾರ ಪರಿಹಾರವಾಗ್ತದೆ, ಅದರಿಂದ ಜನಿತವಾದ ದುಃಖ ಪರಿಹಾರವಾಗ್ತದೆ. ಅಂತಹ ಭವೌಷಧ, ಭವ ಸಂಸಾರ, ಅದಕ್ಕೆ ಔಷಧಿಯಂತೆ ಇರತಕ್ಕ ಚರಿತ್ರೆ ಕೃಷ್ಣನ ಚರಿತ್ರೆ. ಕೇವಲ ಸಂಸಾರ ಪರಿಹಾರಕ ಅಷ್ಟೇ ಅಲ್ಲ, ಶ್ರೋತ್ರ ಮನೋಭಿರಾಮ, ಶ್ರವಣ ಮಾಡುವ ಸಾಧಕರಿಗೆ ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತದೆ. ದೇವರ ಮಹಿಮಾ ಎಷ್ಟು ಭಕ್ತಿಯಿಂದ ಕೇಳುತ್ತೇವೆ ಅಷ್ಟು ನಮಗೆ ಫಲ ನೀಡುವುದರಲ್ಲಿ ಅದು ಉತ್ಕೃಷ್ಟವಾಗಿರುತ್ತೆ. ಭಗವಂತನ ಕಥಾ ನಿರಂತರ ಶ್ರವಣ ಮಾಡಿದರೆ ಏನಾಗ್ತದೆ? ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲ್ಲಿ ಇತ್ತು ಸಲಹುವುದು. ಶ್ರವಣ, ನಿರಂತರ ದೇವರ ಕಥಾ ಶ್ರವಣ ಏನಾಗ್ತದೆ? ಮನಕ್ಕೆ ಆನಂದವೀದು, ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತದೆ. ಈ ಮಾತು ನಮಗೆ ಭಾಗವತ ಹೇಳಿತು. ಶ್ರೋತ್ರ ಮನೋಭಿರಾಮ, ನಿರಂತರ ಶ್ರವಣ ಮಾಡುವ ಶ್ರೋತ್ರಗಳ ಮನಸ್ಸಿಗೆ ಆನಂದವನ್ನು ನೀಡ್ತಾ ಇದೆ ಈ ಕೃಷ್ಣನ ಚರಿತ್ರೆ. ಅಂತಹ ಉತ್ಕೃಷ್ಟವಾದ ಚರಿತ್ರೆ, ಇಂತಹ ಉತ್ತಮ ಶ್ಲೋಕನಾದ ಆ ಪರಮಾತ್ಮನ ಮಹಿಮೆಯನ್ನ ನಿರಂತರವಾಗಿ ಅದನ್ನ ಶ್ರವಣ ಮಾಡಿದಾಗ ವೈರಾಗ್ಯ ಪ್ರಾಪ್ತವಾಗಿ, ಆ ವಿರಕ್ತಿಯಿಂದ ಪರಮಾತ್ಮನ ಯಥಾರ್ಥ ಜ್ಞಾನ ಉಂಟಾಗಿ ಅವನಲ್ಲಿ ನಿರ್ವ್ಯಾಜವಾದ ಭಕ್ತಿ ಪ್ರಾಪ್ತವಾಗಿ, ಆ ಭಕ್ತಿಯಿಂದ ಪರಮಾತ್ಮ ನಮಗೆ ಮೋಕ್ಷ ರೂಪವಾದ ಫಲವನ್ನು ಕೊಡುತ್ತಾನೆ. ಇಂತಹ ದಿವ್ಯವಾದ ಕೃಷ್ಣನ ಚರಿತ್ರೆ ಕೇವಲ ಸಂಕ್ಷೇಪವಾಗಿ ನಿರೂಪಣೆ ಬೇಡ, ವಿಸ್ತಾರವಾಗಿ ಹೇಳಿ. ಈ ಅಭಿಪ್ರಾಯದಲ್ಲಿ ಪರೀಕ್ಷಿತ ಮತ್ತೆ ಕೇಳಿದ್ದ. ಪರೀಕ್ಷಿತ ಇನ್ನೊಂದು ಮಾತು ಕೇಳುತ್ತಾನೆ. ಏನು ಅಂದ್ರೆ, ಕೃಷ್ಣ ಚರಿತ್ರೆ ಯಾಕೆ ಶ್ರೇಷ್ಠ? ಇವತ್ತು ಕೃಷ್ಣನ ಮಹಿಮೆಯನ್ನ ಕೇಳುವ ಸಾಧಕ ನಾನು ಕೂತ್ಕೊಂಡಿದ್ದೇನೆ. ನಾನು ಇವತ್ತು ಕುಳಿತು ದೇವರ ಕಥೆ ಕೇಳಬೇಕಾದರೆ, ನನಗೆ ಈ ತರಹದ ಬದುಕು ಬರಬೇಕಾದರೆ, ನನ್ನ ಜೀವನಕ್ಕೆ ಮೂಲ ಕಾರಣನು ಯಾರು ಗೊತ್ತಾ? ಆ ಶ್ರೀಕೃಷ್ಣ. ನಮ್ಮ ವಂಶವೇ ನಾಶ ಆಗಬೇಕು ಅಂತ ದುರ್ಯೋಧನನ ಅಪೇಕ್ಷೆಯನ್ನು ಪೂರ್ಣ ಮಾಡಲಿಕ್ಕೆ ಹೊರಟ ಅಶ್ವತ್ಥಾಮಾಚಾರ್ಯ ಎಲ್ಲ ನಮ್ಮ ಹಿರಿಯ ವಂಶದ ಜನರನ್ನೆಲ್ಲ ಕೊಂದಾಕಿದ. ಆದರೆ ತಾಯಿಯ ಗರ್ಭದಲ್ಲಿ ಉಳಿದವನು ನಾನು ಒಬ್ಬ ಮಾತ್ರ. ಇಡೀ ನನ್ನ ಕುಲನೇ ಹಾಳಾಗಿ
ಆಗಿ ಹೋಗಿತ್ತು. ಆಗ ದೇವರು ನಮ್ಮ ಕುಲ ಉದ್ಧಾರ ಮಾಡಲಿ ಅನ್ನುವ ದೃಷ್ಟಿಯಿಂದ, ನಮ್ಮ ವಂಶ ಬೆಳೆಸಲಿ ಅನ್ನುವ ಭಾವನೆಯಿಂದ ನನ್ನ ತಾಯಿಯಾದ ಉತ್ತರ ದೇವರ ಹತ್ತಿರ ಪ್ರಾರ್ಥನೆ ಮಾಡಿತು. ಪಾಹಿ ಪಾಹಿ ಮಹಾಯೋಗಿನ್ ದೇವ ದೇವ ಜಗತ್ಪತೆ. ಕೃಷ್ಣ, ನಮ್ಮ ಉದ್ಧಾರ ಮಾಡಿ, ನಮ್ಮ ವಂಶ ಬೆಳೆಸಿ. ಯಾಕೆ? ಅಶ್ವತ್ಥಾಮನ ಪ್ರತಿಜ್ಞೆ ಇದೆ, ಪಾಂಡವರ ವಂಶ ನಿರ್ವಂಶ ಮಾಡ್ತೇನೆ. ಆದರೆ ಇವತ್ತು ಉಳಿದ ಪಾಂಡವರ ವಂಶ ಅಭಿವೃದ್ಧಿ ಮಾಡುವ ಒಂದೇ ಒಂದು ಕುಡಿ ನನ್ನ ಗರ್ಭದಲ್ಲಿ ಇದೆ. ಎಲ್ಲ ಮಕ್ಕಳನ್ನು ಕೊಂದು ಹಾಕಿದ್ದಾನೆ ಅಶ್ವತ್ಥಾಮ. ಆದರೆ ಮುಂದೆ ಏನಾದರೂ ಪಾಂಡವರ ವಂಶ ಉಳಿಬೇಕು ಅಂದರೆ ಈ ಉತ್ತರೆಯ ಗರ್ಭದಲ್ಲಿ ಬೆಳೆಯುವ ಆ ಅಭಿಮನ್ಯುವಿನ ಶಕ್ತಿ ವಿಶೇಷದ ಒಂದು ಕುಡಿ ಇದೆ, ಅದನ್ನ ರಕ್ಷಣೆ ಮಾಡು. ದೇವರು ಆ ಮಗುವನ್ನ ರಕ್ಷಣೆ ಮಾಡ್ತಾನೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಂ ಇದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನ ಜುಗೋಪ ಕುಕ್ಷಿಂಗತ ಆತ್ಮಚಕ್ರ ಮಾತುಷ್ಯಮೇಯ ಶರಣಂ ಗತಾಯ. ದೇವರು 18 ದಿನದ ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥ್ಯ ಕರ್ಮವನ್ನ ಮಾಡ್ತಾ ಎಲ್ಲ ಪಾಂಡವರಿಗೆ ಜಯ ಸಂಪಾದನೆ ಮಾಡಿಕೊಟ್ಟ. ಆಗ ದೇವರು ಹೊರಡುವುದಕ್ಕೆ ಉದ್ಯುಕ್ತನಾದಾಗ ಎಲ್ಲ ಪಾಂಡವರ ಸಂತಾನ ನಾಶವಾಗಿ ಹೋಯಿತು ಅಶ್ವತ್ಥಾಮನ ಅಸ್ತ್ರದಿಂದ. ಉತ್ತರ ಗರ್ಭವತಿ ಕೃಷ್ಣ ರಥದಲ್ಲಿ ಕುಳಿತು ಹೊರಟಿದ್ದ. ಕೃಷ್ಣನ ಎದುರಿಗೆ ಬಂದು ಪ್ರಾರ್ಥಿಸಿದಾಗ ಕೃಷ್ಣ ರಥ ನಿಲ್ಲಿಸಿದ. ಅಶ್ವತ್ಥಾಮನ ಅಸ್ತ್ರದಿಂದ ನನ್ನ ಗರ್ಭ ರಕ್ಷಿತವಾಯಿತು ಕೃಷ್ಣನಿಂದ. ಯಾಕೆ? ನನ್ನ ತಾಯಿ ಕೇಳಿಕೊಂಡು ಮಾಮೇ ಗರ್ಭೋ ನಿಪಾತ್ಯತ. ಹೇ ಕೃಷ್ಣ, ನನಗೆ ಬೇಕಾದ್ದು ದುಃಖ ಆಗಲಿ, ಕಷ್ಟವಾಗಲಿ, ನನ್ನ ಗರ್ಭನಾಶ ಆಗಬಾರದು. ನನ್ನ ಗರ್ಭನಾಶ ಆಯಿತು ಅಂದ್ರೆ ಮುಂದೆ ಪಾಂಡವರ ವಂಶನೇ ಉಳಿಯೋದಿಲ್ಲ. ಇವತ್ತು ಉಳಿದ ಒಂದೇ ಒಂದು ಪಾಂಡವರ ಕುಡಿ ಅದು ನನ್ನ ಗರ್ಭದಲ್ಲಿ ಇದೆ. ಆಗ ಕೃಷ್ಣ ಅವಳ ಕಷ್ಟವನ್ನ, ಅವಳ ದುಃಖವನ್ನ ಕಂಡು ಒಂದು ರೂಪದಿಂದ ಗರ್ಭದಲ್ಲಿ ನಿಂತ, ಇನ್ನೊಂದು ರೂಪದಿಂದ ಹೊರಗೆ ನಿಂತ ಅವನನ್ನು ರಕ್ಷಣೆ ಮಾಡಿದ. ಆ ದೇವರಿಂದ ರಕ್ಷಿತವಾದ ಗರ್ಭದಿಂದ ಜನ್ಮ ತಾಳಿ ಬಂದವನೇ ನಾನು ಅಂತ ಹೇಳ್ಕೊಳ್ತಾನೆ ಪರೀಕ್ಷಿತ. ಅಂತ ಮಹಾಮಹಿಮಾಶಾಲಿಯಾದ ಆ ಕೃಷ್ಣನ ಚರಿತ್ರೆ 1-2 ಮಾತಿನಲ್ಲಿ ಹೇಳಿದರೆ ನನಗೆ ತೃಪ್ತಿಯಾಗುವುದಿಲ್ಲ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪ ಕುಕ್ಷಿಂಗತ ಆತ್ಮಚಕ್ರ ಮಾತುಶ್ಚಮೇಯ ಶರಣಂ ಗತಾಯ. ಹೇ ಭಗವಂತ, ಪಾಂಡವಾನಾಂ ಸಂತಾನ ಬೀಜಂ ಕುರು ಅಂತ ನನ್ನ ತಾಯಿ ಪ್ರಾರ್ಥನೆ ಮಾಡಿತು. ಪಾಂಡವರ ಒಂದು ದಿವ್ಯವಾದ ಸಂತಾನದ ರಕ್ಷಣೆ ಮಾಡಿ. ಪ್ರತ್ಯಕ್ಷಂ ಆತ್ಮನಾಂ ಗರ್ಭ ರಕ್ಷಿತಾಂ ಪ್ರಸವೇ ಹತಂ ಪುನರುಜ್ಜೀವಯಾಮಾಸ ಕೇಶವ ಪಾರ್ಥ ತಂತವೇ ಅಂತ ಪುರಾಣಾಂತರದಲ್ಲಿ ಈ ಮಾತು ಬರ್ತದೆ. ಆ ಪರಮಾತ್ಮ ಗರ್ಭದ ರಕ್ಷಣೆ ಮಾಡಿ. ನಾನು ಇವತ್ತು ಈ ಅವಸ್ಥೆಗೆ ಬರಬೇಕಾದರೆ ನನಗೆ
ರಕ್ಷಣೆ ಮಾಡಿದ ವ್ಯಕ್ತಿ ಯಾರು? ಆ ಕೃಷ್ಣ ಪರಮಾತ್ಮ. ಆ ಕೃಷ್ಣನ ಚರಿತ್ರೆ ಒಂದು ಶ್ಲೋಕ, ಎರಡು ಶ್ಲೋಕ ಕೇಳಿದರೆ ನನಗೆ ತೃಪ್ತಿ ಆಗುವುದಿಲ್ಲ ರೀ. ನನ್ನ ಉದ್ಧಾರ ಮಾಡಿದ ಆ ಸರ್ವೋತ್ತಮನಾದ ಕೃಷ್ಣನ ಮಹಿಮೆ ವಿಸ್ತಾರವಾಗಿ ಹೇಳಿ, ವಿಸ್ತಾರವಾಗಿ ಹೇಳಿ. ಇದನ್ನ ಜ್ಞಾನಿಯಾದ ಪರೀಕ್ಷಿತ ಶುಕಮುನಿಗಳಿಗೆ ಪ್ರಶ್ನೆ ಮಾಡಿದ. ಶುಕಾಚಾರ್ಯರು ಬಹಳ ಆನಂದ ಪಡ್ತಾರೆ. ಅವಶ್ಯವಾಗಿ ಹೇಳ್ತೇನೆ. ಪರೀಕ್ಷಿತನ ಮತ್ತೊಂದು ಪ್ರಶ್ನೆ. ಶುಕಾಚಾರ್ಯರೇ, ಶ್ರೀಕೃಷ್ಣ ಅವತಾರ ಮಾಡುವ ಪೂರ್ವದಲ್ಲಿ ರೋಹಿಣಿಗೆ ಮಗನಾಗಿ ಪರಮಾತ್ಮನ ಶುಕ್ಲಕೇಶದಿಂದ ಯುಕ್ತನಾದ ಆ ಬಲರಾಮನ ಜನ್ಮ ಆಯಿತು ಅಂತ ಹೇಳ್ತಾರೆ. ಬಲರಾಮನ ಜನ್ಮದ ವೃತ್ತಾಂತವನ್ನು ಹೇಳಬೇಕು. ದೇವರು ಮಥುರೆಯಲ್ಲಿ ಹುಟ್ಟಿದ, ಗೋಕುಲಕ್ಕೆ ಹೋದ. ಯಾಕೆ ಹೋದ? ಈ ಮಥುರೆಯಲ್ಲಿ ಜನ್ಮ ತಾಳಿದ ಕೃಷ್ಣನಿಗೆ ಹೆದರಿಕೆ ಆಯ್ತಾ? ಕಂಸನಿಂದ ಭಯಗೊಂಡು ಓಡಿ ಹೋದ್ನ? ಅವನು ಅಲ್ಲಿಗೆ ಯಾಕೆ ಹೋದ? ಆ ಒಂದು ವಿಚಾರ. ಅನಂತರ ಪರಮಾತ್ಮ ಗೋಕುಲದಲ್ಲಿ ವಾಸ ಮಾಡಿ ಅನೇಕ ಕರ್ಮಗಳನ್ನ ಮಾಡತಕ್ಕವನಾದ. ಅದನ್ನೆಲ್ಲ ನನಗೋಸ್ಕರ ಹೇಳಬೇಕು. ಆಮೇಲೆ ಸೋದರ ಮಾವನಾಗಿದ್ದು ಸಂಹಾರಕ್ಕೆ ಅನರ್ಹನಾದ ಕಂಸನನ್ನ ಯಾಕೆ ಕೊಂದ? ಆ ವಿಚಾರವನ್ನೂ ನಮಗೆ ಸೂಚನೆ ಮಾಡಬೇಕು. ಕೃಷ್ಣ ಮಾನವ ದೇಹವನ್ನು ತಾಳಿ ಎಷ್ಟು ದಿನಗಳವರೆಗೆ ಭೂಮಿಯಲ್ಲಿ ಇದ್ದ, ಅದನ್ನೂ ತಿಳಿಸಬೇಕು. ಆ ದೇವರಿಗೆ ಎಷ್ಟು ಹೆಂಡಂದಿರಾದರು, ಎಷ್ಟು ವಿವಾಹ ಮಾಡಿಕೊಂಡ, ಅದನ್ನೂ ನನಗೆ ಹೇಳಬೇಕು. ಎಲ್ಲವೂ ಕೂಡ ವಕ್ತು ಮರಹಸಿ ಸರ್ವಜ್ಞ ಶ್ರದ್ಧಾನಾಯ ವಿಸ್ತೃತ. ಇಷ್ಟೆಲ್ಲ ಪ್ರಶ್ನೆ ಕೇಳಿದ ಪರೀಕ್ಷಿತ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಾಮರ್ಥ್ಯ ಶುಕಾಚಾರ್ಯರಿಗೆ ಉಂಟಾ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಹೇಳ್ತಾರೆ. ಸರ್ವಜ್ಞ, ಸ್ವಯೋಗ್ಯತ ಅನುಗುಣವಾಗಿ ಜ್ಞಾನಯುಕ್ತನಾದ ಶುಕಾಚಾರ್ಯ. ಅವರು ವಾಯುದೇವರು ಮಹಾ ಸರ್ವಜ್ಞರು, ಪರಮಾತ್ಮ ವಾಸ್ತವಿಕ ಸರ್ವಜ್ಞ. ಅವನ ಅನುಗ್ರಹದಿಂದ ವಾಯುದೇವರು ಸರ್ವಜ್ಞರು, ಅವರ ಅನುಗ್ರಹದಿಂದ ಸರ್ವಜ್ಞ ಕಲ್ಪರಾಗಿರತಕ್ಕಂತಹ ರುದ್ರದೇವರು. ಆ ರುದ್ರದೇವರೇ ಇವತ್ತು ಶುಕಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಆ ಶುಕಾಚಾರ್ಯರಿಗೆ ಈ ಪ್ರಶ್ನೆ ಕೇಳಿದ. ಶುಕಾಚಾರ್ಯ ಅಂತಾರೆ, ಪರೀಕ್ಷಿತ, ನೀನು ಭಾಗವತ ಕೇಳ್ತಾ ಬಂದಿ, 7 ದಿನ ಅವ್ಯಾಹತವಾಗಿ ಕೇಳ್ತಾ ಇದ್ದೆ. ಹಸಿವು, ನೀರಡಿಕೆ ಇದೆಲ್ಲ ಬಿಟ್ಟಿದ್ದಿ. ನಿನಗೆ ತೊಂದರೆ ಆಗ್ತದೆ. ಕೃಷ್ಣನ ಚರಿತ್ರೆ ಸಂಕ್ಷೇಪವಾಗಿ ಹೇಳ್ತೇನೆ ಅಂತ ಶುಕಾಚಾರ್ಯರು ಆಡಿದರೆ, ಅವನಿಗೆ ರಾಜ ಹೇಳ್ತಾನೆ, ಗುರುಗಳೇ, ನನಗೆ ಹಸಿವೆ ನೀರಡಿಕೆಗಳ ತೊಂದರೆ ಇಲ್ಲ. ನೈಷಾಪಿ ದುಸ್ತ್ಯಜಾಂ ಕ್ಷುಣ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತನ್ಮುಖಾಂಬೋಜ ಶ್ರುತಂ ಹರಿಕಥಾಮೃತಂ. ಏನ್ ಮಾತು ನೋಡಿ. ಪರೀಕ್ಷಿತ್ ಹೇಳ್ತಾನೆ, ನಮಗೆ ಆ ಭಾವನೆ, ಆ ಬುದ್ಧಿ ಬರುವುದಿಲ್ಲ. ಜ್ಞಾನಿಗಳಾದ ಶುಕಮುನಿಗಳೇ, ನನಗೆ ಹಸಿವೆಯಾಗಲಿ ನೀರಡಿಕೆಯಾಗಲಿ ಯಾವುದೂ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ನಿಮ್ಮ ಮುಖಕಮಲದಿಂದ ಹೊರಹೊಮ್ಮುವ ಆ ಪರಮಾತ್ಮನ ಕಥೆ ಎಂಬ ಅಮೃತ ಏನಿದೆ, ಅಮೃತ ಪಾನ ಮಾಡಿದರೆ ಯಾರಾದರೂ ಹಸಿವೆ ನೀರಡಿಕೆ ಆಗ್ತದ? ಇಲ್ಲ. ನಿಮ್ಮ ಮುಖಕಮಲದಿಂದ ನಿರಂತರವಾಗಿ ಅಮೃತ
ಉಣ್ತಾ ಇದ್ದೇನೆ, ಕುಡಿತಾ ಇದ್ದೇನೆ. ಆ ಪರಮಾತ್ಮನ ಕಥೆ ಎಂಬ ಅಮೃತ ಪಾನ ಮಾಡುವ ನನಗೆ ಯಾವ ಹಸಿವೆ ನೀರಡಿಕೆಗಳ ಬಾಧೆಯೂ ಇಲ್ಲ. ಆದ್ದರಿಂದ ನಾನು ಗಟ್ಟಿಯಾಗಿ ಸಂಕಲ್ಪ ಮಾಡಿದ್ದೇನೆ, ನನಗೆ ಆ ಕೃಷ್ಣನ ಚರಿತ್ರೆ ವಿಸ್ತೃತವಾಗಿ ನಿರೂಪಣೆ ಮಾಡಬೇಕು. ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪರೀಕ್ಷಿತ ಶುಕಾಚಾರ್ಯರಿಗೆ. ಶುಕಾಚಾರ್ಯರು ಏವಂ ನಿಶಮ್ಯ ಭೃಗುನಂದನ ಸಾಧುವಾದಂ ವೈಯಾಸಿಕಿ ಸ ಭಗವಾನ್ ಅಥ ವಿಷ್ಣುರಾತಂ ಪ್ರತ್ಯರ್ಚ. ಶುಕಾಚಾರ್ಯರು ಪರೀಕ್ಷಿತ ಆಡಿದ ಮಾತುಗಳನ್ನ ಅಭಿನಂದಿಸ್ತಾ ಒಳ್ಳೆ ಪ್ರಶ್ನೆ ಮಾಡ್ತಾ ಇದ್ದೀಯಪ್ಪ, ನಿನಗೆ ಆ ಭಗವಂತನ ಚರಿತ್ರೆಯನ್ನ ಸುಂದರವಾದ ವಿಸ್ತಾರವಾದ ಆ ಮಹಿಮೆಯನ್ನ ನಿರೂಪಣೆ ಮಾಡ್ತೇನೆ. ಕೃಷ್ಣನ ಚರಿತ್ರೆ ಸಾಧಾರಣ ಅಲ್ಲ. ಕೃಷ್ಣ ಅಂತ ನಾಮೋಚ್ಚಾರಣೆ ಮಾಡಿದರೆ ಎಲ್ಲ ಪಾಪ ಕಳೆದು ಹೋಗ್ತದೆ. ಅಂತಹ ಶ್ರೀಕೃಷ್ಣನ ಚರಿತ್ರೆ ಎಂಥದ್ದು ಇದು ಗೊತ್ತಾ? ಕಲಿ ಕಲ್ಮಷಘ್ನಂ, ಕಲಿಯುಗದ ಮಲವನ್ನು ನಾಶ ಮಾಡುವುದಕ್ಕೆ ಸಾಧನೀಭೂತವಾದ ಆ ಕೃಷ್ಣನ ಚರಿತ್ರೆಯನ್ನ ಭಾಗವತೋತ್ತಮರಾದ ಜ್ಞಾನಿಗಳಾದ ಶುಕಾಚಾರ್ಯರು ವ್ಯಾಹರ್ತು ಆರಭತ. ಆ ಕೃಷ್ಣನ ಚರಿತ್ರೆಯನ್ನ ವಿಸ್ತೃತವಾಗಿ ನಿರೂಪಿಸುವುದಕ್ಕೆ ಆರಂಭ ಮಾಡಿದ. ಇದು ಕೃಷ್ಣ ಚರಿತ್ರೆ ಕೇಳುವ ರಾಜ, ಹೇಳುವ ಶುಕಾಚಾರ್ಯರು, ಅವರಿಬ್ಬರಲ್ಲಿ ನಡೆದ ಈ ಒಂದು ಸಂವಾದ. ಸಾಕ್ರಿ, ಕೃಷ್ಣನ ಚರಿತ್ರೆ ಎಷ್ಟು ಹೇಳ್ತೀರಿ ಅಂತ ರಾಜ ಅಲ್ಲಿಲ್ಲ. ನಾನು ಕೇಳಬೇಕು, ನನ್ನ ಉದ್ಧಾರ ಮಾಡಿದವನೇ ಅವನು, ನನಗೆ ಜೀವನವನ್ನ ನೀಡಿದವನೇ ದೇವರು. ಆ ಕೃಷ್ಣನ ಚರಿತ್ರೆ ಎಷ್ಟು ಕೇಳಿದರೂ ಕೂಡ ನನಗೆ ತೃಪ್ತಿ ಇಲ್ಲ ಅಂತ ಉದ್ಗಾರ ತೆಗೆದ ಪರೀಕ್ಷಿತ. ಆ ಪರೀಕ್ಷಿತನಿಗೆ ಶುಕ ಮುನಿಗಳು ಹೇಳ್ತಾರೆ, ರಾಜ, ಏನಪ್ಪ ನಿಂದು ಭಾವನೆ? ಕೃಷ್ಣನ ಚರಿತ್ರೆ ಕೇಳಬೇಕು ಅಂತ ಯಜ್ಜಾತ ನೈಷ್ಠಿಕೀ ಗತಿ. ಕೃಷ್ಣನ ಚರಿತ್ರೆಯನ್ನ ಕೇಳುವುದಕ್ಕಾಗಿ ನಿನ್ನ ಬುದ್ಧಿ ಉತ್ತಮ ನಿರ್ಣಯವನ್ನ ತೆಗೆದುಕೊಳ್ತಾ ಇದೆ. ಆ ಕೃಷ್ಣ ಚರಿತ್ರೆ ನಿನಗೋಸ್ಕರ ನಾನು ಹೇಳಿಕೊಡ್ತೇನೆ. ಅದಕ್ಕೂ ಪೂರ್ವದಲ್ಲಿ ಕೃಷ್ಣ ಚರಿತ್ರೆಯ ಮಹಿಮೆಯನ್ನ ಒಂದು ಮಾತಿನಲ್ಲಿ ಹೇಳ್ತಾರೆ ಜ್ಞಾನಿಗಳಾದ ಶುಕಾಚಾರ್ಯ. ಕೃಷ್ಣನ ಚರಿತ್ರೆ 3 ತರಹದ ಜನರನ್ನ ಪಾವನವಾಗಿ ಮಾಡುತ್ತದೆ. ವಕ್ತಾರಂ, ಪೃಚ್ಛಕಂ, ಶ್ರೋತೃ ತತ್ಪಾದ ಸಲಿಲಂ ಯಥಾ. ಕೃಷ್ಣನ ಚರಿತ್ರೆ ಎಂಥದ್ದು ಗೊತ್ತಾ? ಭಗವಂತನ ಪಾದದಿಂದ ಜನಿಸಿ ಬಂದ ವಿಷ್ಣು ಪಾದೋದಕ ಗಂಗಾ ನದಿ ಯಾವ ರೀತಿಯಾಗಿ ದರ್ಶನ ಮತ್ತು ಸ್ನಾನ ಪಾನ ಇವುಗಳ ಮಾಡೋಣದರಿಂದ ಗಂಗಾ ನದಿ ಮನುಷ್ಯನನ್ನ ಹೇಗೆ ನಿರ್ಮಲವಾಗಿ ಮಾಡುತ್ತದೆ, ಅದೇ ರೀತಿಯಾಗಿ ಕೃಷ್ಣನ ಚರಿತ್ರೆ ಹೇಳು ಅಂತ ಕೇಳಿದವನಿಗೂ, ಕೃಷ್ಣನ ಚರಿತ್ರೆಯನ್ನ ಹೇಳುವವನಿಗೂ, ಕೃಷ್ಣನ ಚರಿತ್ರೆಯನ್ನ ಶ್ರವಣ ಮಾಡುವವನಿಗೂ, ಶ್ರವಣಕರ್ತ, ಪ್ರಶ್ನೆಕರ್ತ, ವಕ್ತ 3 ಜನರನ್ನೂ ಕೂಡ ಆ ಭಗವಂತನ ಚರಿತ್ರೆ ಯಾವ ಪವಿತ್ರವಾಗಿ ಮಾಡತಕ್ಕಂತಹದ್ದಾಗಿದೆ. ಶುಕಾಚಾರ್ಯರು ಯಾರು? ರುದ್ರದೇವರು. ರುದ್ರಾಂಶ ಸಂಭೂತರಾದ ಶುಕಾಚಾರ್ಯರ ತಲೆಯ ಮೇಲೆ ಯಾವತ್ತೂ ಇದ್ದಾಳೆ ಯಾರು? ಗಂಗಾ. ರುದ್ರದೇವರ ಜಟೆಯಲ್ಲಿ ಗಂಗಾ ಸನ್ನಿಧಾನ ಯಾವತ್ತೂ ಇದೆ. ಇದು ಹೇಳುವ ಶುಕಾಚಾರ್ಯರಲ್ಲಿ. ಕೇಳುವ ಪರೀಕ್ಷಿತ ಕುಳಿತದ್ದು ಎಲ್ಲಿ? ಭಾಗವತ ಕೇಳುವುದಕ್ಕೆ ಗಂಗಾ ನದಿಯ ದಂಡೆಯಲ್ಲಿ ಕೂತಿದ. ಕೇಳುವ ಪರೀಕ್ಷಿತನು ಗಂಗಾ ನದಿಯ ದಂಡೆಯಲ್ಲಿ ಇದ್ದಾನೆ. ಶ್ರೋತೃಗಳಾದ
ಸೂತಾಚಾರ್ಯರೇ ಮೊದಲಾದ ಮಹಾಜ್ಞಾನಿಗಳು ಗಂಗಾದಿ ಸ್ನಾನಗಳನ್ನೇ ಮಾಡಿ ಬಂದಿದ್ದಾರೆ. ಆದ್ದರಿಂದ ಗಂಗಾ ನದಿಯ ಸಂಬಂಧ ವಕ್ತ, ಶ್ರೋತ, ಪೃಚ್ಛಕ ಮೂವರಲ್ಲಿಯೂ ಇದೆ. ಅಂತ ಶ್ರೇಷ್ಠವಾದ ಕೃಷ್ಣನ ಚರಿತ್ರೆಯನ್ನು ತಿಳಿಯುವುದಕ್ಕೆ ನೀನು ಮಾಡಿದ ಆ ಪ್ರಶ್ನೆ ಪರಮ ಶ್ರೇಷ್ಠವಾದದ್ದು. ಅಥವಾ ತತ್ಪಾದ ಸಲಿಲಂ ಯಥ, ತತ್ಪಾದ ಸಲಿಲ ಪರಮಾತ್ಮನ ಪಾದದಿಂದ ಬಂದಿರುವ ತೀರ್ಥ. ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ತೇವೆ, ದೊಡ್ಡ ದೇವರ ವೆಂಕಟೇಶನ ಪ್ರತಿಮೆಗೆ ಅಭಿಷೇಕ ಮಾಡ್ತೇವೆ. ಆ ನೀರು ಅವ ದೇವರ ಪಾದದಿಂದ ಬರ್ತದೆ. ಅದಕ್ಕೆ ಏನಂತ ಕರಿತೇವೆ ನಾವು? ತೀರ್ಥ ಅಂತ ಕರೀತೇವೆ. ಶಾಲಿಗ್ರಾಮ ತೊಳೆದ ನೀರು, ದೊಡ್ಡ ಪ್ರತಿಮೆಗೆ ಅಭಿಷೇಕ ಮಾಡಿದ ನೀರು, ಅದೆಲ್ಲ ತೀರ್ಥ. ಆ ತೀರ್ಥ ಪ್ರಥಮಂ ಕಾಯಶುದ್ಧ್ಯರ್ಥಂ, ದ್ವಿತೀಯಂ ಧರ್ಮ ಸಾಧನಂ, ತೃತೀಯಂ ಮೋಕ್ಷಮಾಪ್ನೋತಿ, ಏವಂ ತೀರ್ಥಂ ತ್ರಿಧಾ ಪಿಬೇತ್ ಅಂತ ನಾವು ನಿತ್ಯ 3 ಸಲ ತೀರ್ಥ ತೆಗೆದುಕೊಳ್ಳುವಾಗ ಈ ಮಾತು ಹೇಳಿ ತೀರ್ಥ ಸ್ವೀಕಾರ ಮಾಡಬೇಕು. ಯಾಕೆ? ಆ ತೀರ್ಥ ತೆಗೆದುಕೊಂಡ್ರೆ ನಮ್ಮ ದೇಹ ಶುದ್ಧವಾಗ್ತದೆ, ಪವಿತ್ರವಾಗ್ತದೆ. ಆ ತೀರ್ಥ ತೆಗೆದುಕೊಂಡರೆ ದೇಹ ಹೇಗೆ ಪಾವನ ಪುನೀತವಾಗ್ತದೆಯೋ ಅದೇ ರೀತಿಯಾಗಿ ತೀರ್ಥ ಸದೃಶವಾದದ್ದು ಯಾವುದು? ಶ್ರೀಕೃಷ್ಣನ ಕಥೆ. ಆ ಕಥಾಶ್ರವಣದಿಂದ ನಮ್ಮೆಲ್ಲರಿಗೂ ಪಾವನವನ್ನು ಮಾಡತಕ್ಕದ್ದಾಗಿದೆ. ಆದ್ದರಿಂದ ಕೃಷ್ಣ ಚರಿತ್ರೆ ನಿನಗೋಸ್ಕರ ನಿರೂಪಣೆ ಮಾಡ್ತೇನೆ. ಇದು ಕೃಷ್ಣನ ಕಥೆ ಹೇಳುವ ಪೂರ್ವದಲ್ಲಿ ನಡೆದ ಉಪಕ್ರಮ. ಇನ್ನು ಕೃಷ್ಣ ಅವತಾರ ಮಾಡುವುದಕ್ಕೆ ಕಾರಣ ಏನು? ಯಾಕೆ ದೇವರು ಭೂಮಿಗೆ ಬರಬೇಕಾಯಿತು? ಸಾಮಾನ್ಯವಾಗಿ ದೇವರು ಭೂಮಿಗೆ ಯಾವುದೇ ಸಂದರ್ಭದಲ್ಲಿ ಕೃಷ್ಣನಾಗಲಿ, ರಾಮನಾಗಲಿ, ವೇದವ್ಯಾಸನಾಗಲಿ, ಕಲ್ಕಿ ಆಗಲಿ, ಮಚ್ಚನಾಗಲಿ, ಕೂರ್ಮನಾಗಲಿ, ಯಾವುದೇ ದೇವರ ಒಂದು ರೂಪ ಭೂಮಿಗೆ ಬರಬೇಕಾದರೆ ದುಷ್ಟರ ಶಿಕ್ಷಣೆ, ಶಿಷ್ಟರ ಪರಿಪಾಲನೆ, ಈ ಉದ್ದೇಶಕ್ಕಾಗಿಯೇ ದೇವರು ಭೂಮಿಗೆ ಬರ್ತಾನೆ. ಪ್ರಕೃತ ಕೃಷ್ಣ ಭೂಮಿಗೆ ಬರಲಿಕ್ಕೆ ಕಾರಣ ಏನು ಆಯಿತು? ಯದಾ ಯದಾ ಹಿ ಧಮ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧಮ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ. ದೇವರ ಸಂಕಲ್ಪ ಧರ್ಮದ ರಕ್ಷಣೆಯಾಗಬೇಕು, ಅಧರ್ಮವನ್ನ ಮಾಡುವ ದುಷ್ಟರ ಸಂಹಾರವಾಗಬೇಕು. ಇದು ಪ್ರಧಾನವಾದ ಉದ್ದೇಶ ಇಟ್ಟು ದೇವರು ಭೂಮಿಗೆ ಬರ್ತಾನೆ. ಇಲ್ಲಿ ಪ್ರಸ್ತುತ ಏನಾಗಿದೆ? ದೇವರ ಅವತಾರ ಆಗಿಲ್ಲ. ಭೂಮಿಗೆ ಮೊದಲು ಯಾರು ಬಂದ್ರು? ಕಲಿ, ಕಾಲನೇಮಿ, ವಿಪ್ರಚಿತ್ತಿ ಈ ಮೊದಲಾದ ದೈತ್ಯರು ಭೂಮಿಯಲ್ಲಿ ಸಂಚಾರ ಮಾಡುವುದಕ್ಕೆ ಆರಂಭ ಮಾಡಿದ. ದೇವರ ದ್ರೋಹಿಗಳು ಭೂಮಿಯನ್ನ ತುಳಿದಾಗ ಭೂದೇವಿಗೆ ಬಹಳ ಭಾರ ಅಂತ ಅನಿಸ್ತದೆ. ಯಾರು ತನ್ನ ಗಂಡನ ಪರಮ ಭಕ್ತರೋ ಅವರು ಭೂಮಿಯಲ್ಲಿ ಬಂದಾಗ ಅವಳಿಗೆ ಆನಂದ. ಆ ಭೂದೇವಿಗೆ ದೇವರನ್ನು ನಿಂದಿಸುವ ಜನರು ಬಂದಾಗ ಬಹಳ ಭಾರ ಅನಿಸ್ತದೆ. ಅದಕ್ಕಾಗಿ ಆ ಭೂದೇವಿ ಭೂಮಿ ದೃಪ್ತ ನೃಪವ್ಯಾಜ ದೈತ್ಯಾನೀಕ ಶತಾಯುತೈ ಆಕ್ರಾಂತ ಭುರಿಭಾರೇಣ ಬ್ರಹ್ಮಾಣಂ ಶರಣಂ ಯಯೌ. ಆ ಭೂದೇವಿ ಅನೇಕ ಅಹಂಕಾರಾದಿಗಳಿಂದ ಯುಕ್ತರಾದ
ಆ ರಾಜರ ಭಾರದಿಂದ ಅವಳು ಬಹಳ ಆಕ್ರಾಂತಳಾದಳು, ದುಃಖಿತಳಾದಳು. ಯಾಕೆ? ಲೋಕದಲ್ಲಿ ಪಾತಿವ್ರತ್ಯ ಧರ್ಮವನ್ನ ಪರಿಪಾಲನೆ ಮಾಡುವ ಹೆಣ್ಣು ಮಕ್ಕಳಿಗೆ ಯಾರು ತನ್ನ ಪತಿಯನ್ನ ನಿಂದೆ ಮಾಡ್ತಾರೆ ಅದು ಬಹಳ ಭಾರ ಆಗ್ತದೆ ಅವಳಿಗೆ. ಲೋಕೆ ಪತಿನಂದಿಕೆಭ್ಯ ಪತಿವ್ರತಾನಾಂ ಅಪರಕ್ವ ಭಾರ. ಪತಿನಿಂದಕರಾದ ಜನರು ತನ್ನ ಎದುರಿಗೆ ತಿರುಗ್ತಾ ಇದ್ರೆ ಅವರಿಗೆ ಬಹಳ ಸಿಟ್ಟು ಬರ್ತದೆ. ಹಾಗೆ ಭೂದೇವಿ ಯಾರ್ರಿ? ಭೂದೇವಿ ಪರಮಾತ್ಮನ ಹೆಂಡತಿ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿ. ಆ ಭೂದೇವಿ ತನ್ನ ಮೇಲೆ ತುಳಿತಾ ತಿರುಗುವ ಕಲಿ, ಕಾಲನೇಮಿ, ವಿಪ್ರಚಿತ್ತಿ ಎಂಬ ದೈತ್ಯ. ಯಾರು ಅವರು? ಕಲಿ, ಅವನೇ ದುರ್ಯೋಧನ. ಕಾಲನೇಮಿ ದೈತ್ಯ ಯಾರು? ಕಂಸ. ವಿಪ್ರಚಿತ್ತಿ ಅನ್ನುವ ದೈತ್ಯ ಅವನೇ ಜರಾಸಂಧ. ಇವರೆಲ್ಲ ಭೂಮಿಯಲ್ಲಿ ತಿರುಗ್ತಾ ಇದ್ದಾರೆ, ತುಳಿತಾ ಇದ್ದಾರೆ, ಜೊತೆಗೆ ದೇವರ ದ್ರೋಹ ಮಾಡ್ತಾ ಇದ್ದಾರೆ, ದ್ವೇಷ ಮಾಡ್ತಾ ಇದ್ದಾರೆ. ಆಗ ಭೂದೇವಿಗೆ ಬಹಳ ಮನಸ್ಸಿಗೆ ನೋವಾಯಿತು. ಆಗ ಬ್ರಹ್ಮದೇವರ ಹತ್ರ ಬಂದು, ಭೂದೇವಿ ಗೋರ್ಭೂತ್ವ ಅಶ್ರುಮುಖಿ ಖಿನ್ನ ರುದಂತಿ ಕರುಣಂ ಯಥ ಉಪಸ್ಥಿತಾಂತಿಕೆ ತಸ್ಮೈ ವ್ಯಸನಂ ಸಮವೋಚತ. ಆಕಳಿನ ರೂಪದಿಂದ ಭೂದೇವಿ ಅಲ್ಲಿಗೆ ಬಂದಿದ್ದಾಳೆ. ಆಕಳಿನ ರೂಪದಿಂದ ಬಂದಿರುವ ಭೂದೇವಿ ಬ್ರಹ್ಮದೇವರನ್ನ ಸ್ತೋತ್ರ ಮಾಡ್ತಕ್ಕಂಥ ಬಲಾಗ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ ದೇವರನ್ನ ಏನಂತ ಕರೀತಾರೆ? ಗೋ ಪರಿಪಾಲಕ, ಗೋ ಬ್ರಾಹ್ಮಣ ಪರಿಪಾಲಕ ಅಂತ ಸಾಮಾನ್ಯವಾಗಿ ಒಬ್ಬ ರಾಜನಿಗೆ, ಸಮಾಜವನ್ನ ರಕ್ಷಣೆ ಮಾಡುವ ರಕ್ಷಕನಿಗೆ ನಾವು ಕರೆಯುವುದುಂಟು. ಒಬ್ಬ ಒಳ್ಳೆ ಶ್ರೀಮಂತ, ಸಮಾಜದ ಧುರೀಣ, ಪ್ರಜೆಗಳ ರಕ್ಷಕ, ಅವನನ್ನ ಏನಂತ ಕರೀತಾರೆ? ಗೋ ಬ್ರಾಹ್ಮಣ ಪರಿಪಾಲಕರು ಅಂತ ಕರೀತಾರೆ. ಇವತ್ತು ನಾನು ಗೋರೂಪದಿಂದ ಹೋದರೆ ದೇವರು ನನಗೆ ರಕ್ಷಣೆ ಮಾಡತಕ್ಕವನಾಗ್ತಾ ಇದ್ದಾನೆ ಅಂತ ತಿಳಿದು ಆಕಳಿನ ರೂಪವನ್ನು ಧಾರಣ ಮಾಡಿ ಭೂದೇವಿ ಬಂದಿದ್ದಾಳೆ. ಬ್ರಹ್ಮದೇವರ ಹತ್ತಿರ ಬಂದು ತನ್ನ ಕಷ್ಟವನ್ನ ಹೇಳ್ಕೊತಾ ಇದ್ದಾರೆ. ಬ್ರಹ್ಮದೇವರು ಸ್ವಲ್ಪ ಸಮಾಧಾನ ಮಾಡ್ತಾರೆ. ಈ ಕಷ್ಟವನ್ನ ನಿನಗೆ ಪರಿಹಾರ ಆಗಬೇಕು ಅಂತಾದರೆ ಆ ದೇವರು ಅವತಾರ ಮಾಡಿ ಬರಬೇಕು. ದೇವರು ಅವತಾರ ಮಾಡಿ ಬಂದು ನಿನ್ನ ಈ ಕಷ್ಟವನ್ನು ಪರಿಹಾರ ಮಾಡಬೇಕು ಅಂತ ತಿಳಿದು ಬ್ರಹ್ಮದೇವರು ಎಲ್ಲ ದೇವತೆಗಳಿಂದ ಕೂಡಿ ರುದ್ರದೇವರಿಂದ ಯುಕ್ತರಾಗಿ ದೇವರನ್ನ ಸ್ತೋತ್ರ ಮಾಡಬೇಕು ಅಂತ ಕ್ಷೀರ ಸಮುದ್ರದ ಹತ್ತಿರ ಬಂದಿದ್ದ. ಅವತಾರಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ದೇವರು ಒಲಿದು ಬರಬೇಕು. ಮೊದಲು ದೇವರು ಪ್ರಸನ್ನನಾಗಿ ಬರಬೇಕು. ಆ ದೇವರು ಪ್ರಸನ್ನನಾಗಬೇಕಾದರೆ ಅದಕ್ಕೊಂದು ಸ್ತೋತ್ರ ಇದೆ. ಆ ಸ್ತುತಿಯನ್ನ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ತತ್ರ ಗತ್ವಾ ಜಗನ್ನಾಥಂ ದೇವದೇವಂ ವೃಷಾಕಪಿಂ ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತಃ. ದೇವರಿಗೆ ಅತೀ ಪ್ರಿಯವಾದ ಮಂತ್ರ ಪುರುಷ ಸೂಕ್ತ. ಇವತ್ತು ನಾವೆಲ್ಲ ದೇವರ ಪೂಜೆ ಮಾಡ್ತೇವೆ. ದೇವರ ಪೂಜೆ ಮಾಡುವಾಗ ಪುರುಷ ಸೂಕ್ತ ಪಠನ ಮಾಡದೆ ದೇವರ ಪೂಜೆ ಮಾಡಿದರೆ ಅದು ದೇವರ ಪೂಜೆ ಪೂರ್ತಿ ಆಗುವುದಿಲ್ಲ. ಅದು ತೀರ್ಥವೇ ಆಗುವುದಿಲ್ಲ.
16 ವೃತ್ತಗಳಿಂದ ಯುಕ್ತವಾದ ಪುರುಷ ಸೂಕ್ತ, ಅದರಿಂದ ಪ್ರತಿಪಾದ್ಯನಾದ ಪುರುಷ ಪರಮಾತ್ಮ, ಅವನ ಪ್ರೀತಿಗೆ ಕಾರಣವಾದದ್ದು ಈ ಮಂತ್ರ. ಅದನ್ನ ತೋರಿಸುವುದಕ್ಕೆ ಬ್ರಹ್ಮದೇವರು ಪುರುಷ ಸೂಕ್ತದಿಂದ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತ. ಪುರುಷ ಸೂಕ್ತದಿಂದ ಆ ಭಗವಂತನ ಸುಂದರವಾದ ಸ್ತೋತ್ರವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ದೇವರನ್ನ ಅನನ್ಯವಾಗಿ ಭಜನೆ ಮಾಡಿದಾಗ ದೇವರು ಒಲಿದು ಬರ್ತಾನೆ, ದೇವರು ಅನುಗ್ರಹೋನ್ಮುಖನಾಗ್ತಾನೆ. ಭಕ್ತರ ಅನಿಷ್ಟ ಪರಿಹಾರ ಮಾಡಿ ಭಕ್ತಾಭಿಷ್ಟವನ್ನು ಪರಮಾತ್ಮ ಪೂರ್ಣಗೊಳಿಸುತ್ತಾನೆ. ಈ ರೀತಿಯಾಗಿ ದೇವರು ಆ ಸೂಕ್ತದಿಂದ ಪ್ರಸನ್ನನಾದ. ಪ್ರತ್ಯಕ್ಷವಾಗಿ ದೇವರು ಬರಲಿಲ್ಲ, ಆಕಾಶವಾಣಿ ಮುಖಾಂತರ ದೇವರು ಅಲ್ಲಿ ಸೂಚನೆ ಕೊಡ್ತಾನೆ. ಗಿರಿಂ ಸಮಾಧೌ ಗಗನೆ ಸಮೀರಿತಾಂ ನಿಶಮ್ಯ ಮೇಧಾಃ ತ್ರಿದಶಾಂ ಉವಾಚಃ. ಬ್ರಹ್ಮದೇವರು ಪರಮಾತ್ಮನ ಸ್ತೋತ್ರ ಮಾಡಿದಾಗ ಆಕಾಶವಾಣಿಯೇ ಆಯಿತು. ಆಕಾಶವಾಣಿ ಏನು ಹೇಳ್ತಾ ಇದೆ ಅಂದರೆ, ನಾನು ಭೂಮಿಯಲ್ಲಿ ಅವತಾರ ಮಾಡಿ ಬರ್ತೇನೆ, ನೀವೆಲ್ಲ ದೇವತೆಗಳು ಅವತಾರ ಮಾಡಿ ಬರಬೇಕು, ಅವಶ್ಯವಾಗಿ ಆ ದೈತ್ಯನ ಸಂಹಾರ ಮಾಡೋಣ ಅಂತ ಪರಮಾತ್ಮ ಅಲ್ಲಿ ಆಕಾಶವಾಣಿ ಮಾಡಿ, ನಾನು ಬರ್ತೇನೆ, ವಸುದೇವನ ಮನೆಯಲ್ಲಿ ಅವತಾರ ಮಾಡ್ತೇನೆ, ಅವತಾರ ಮಾಡಿ ದುಷ್ಟರನ್ನ ಶಿಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾ ದುರ್ಗಾದೇವಿಯ ಒಂದು ಅವತಾರವೂ ಭೂಮಿಯಲ್ಲಿ ನಡೆಯಬೇಕು ಅನ್ನುವ ಸೂಚನೆಯನ್ನು ಕೊಡತಕ್ಕವನಾಗಿದ್ದಾನೆ. ಇಷ್ಟು ಹೇಳಿ ಪರಮಾತ್ಮ ಆಕಾಶವಾಣಿಯ ಮುಖಾಂತರ ಸಮಾಧಾನ ಮಾಡಿ ಹೊರಟ. ದೇವರು ಹೊರಟೋದ. ಮಥುರೆಯಲ್ಲಿ ಉಗ್ರಸೇನ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದ. ಅಲ್ಲಿ ಅವನಿಗೆ ದೇವಕರಾಜನ ಮಗಳಾದ ದೇವಕಿಯನ್ನ ಸಾಕು ಮಗಳಾಗಿ ಅವನು ಬೆಳೆಸಿದ್ದ. ಕಂಸನ ಅವನೂ ಉಗ್ರಸೇನನಿಗೆ ಮಗನಂತೆ ಇದ್ದ. ದೇವಕಿಗೆ ವಿವಾಹ ಮಾಡಬೇಕು ಅಂತ ತಂದೆ ಸಂಕಲ್ಪ ಮಾಡಿದ. ದೇವಕಿಗೆ ಯೋಗ್ಯನಾದ ವರಯ ಶೂರಸೇನನ ಮಗನಾದ ವಸುದೇವ ಯೋಗ್ಯನಾದ ವರ ಅಂತ ಚಿಂತಿಸಿ ದೇವಕಿಯನ್ನ ವಸುದೇವನಿಗೆ ಕೊಟ್ಟು ವಿವಾಹ ಮಾಡ್ತಾ ಇದ್ದ. ವೈಭವದ ವಿವಾಹ ನಡೀತು. ಕಂಸನಿಗೆ ಆನಂದವೇ ಆನಂದ. ತಂಗಿಯ ಮದುವೆಯನ್ನ ಮಾಡುವುದಕ್ಕಾಗಿ ಬಹಳ ಆನಂದದಿಂದ ಯುಕ್ತನಾಗಿ ಆ ಮದುವೆಯನ್ನ ಮಾಡ್ತಾ ಇದ್ದಾನೆ. ಮದುವೆಯಾದ ಮೇಲೆ ಸ್ವಸುಪ್ರಿಯ ಚಿಕೀರ್ಷ್ಯ ತನ್ನ ತಂಗಿಯ ಇಷ್ಟವಾದ ಕಾರ್ಯವನ್ನ ಮಾಡುವ ಆಶೆಯಿಂದ ಸಾಕಷ್ಟು ಉಡುಗೊರೆಗಳನ್ನ ಕೊಟ್ಟ ಕಂಸ. 10,000 ಕುದುರೆಗಳನ್ನ, ಅದೇ ರೀತಿಯಾಗಿ ರಥ, ದಾಸದಾಸಿಯರು, ಅನೇಕ ರೀತಿಯಾದ ಸಂಪತ್ತು ಕೊಟ್ಟಿದ್ದಾರೆ. ಕಂಸ ಒಂದು ಮಾತು ಹೇಳಿದ, ತಂದೆ, ನನ್ನ ತಂಗಿಯ ವಿವಾಹ ಆಯಿತು, ತಂಗಿಯನ್ನ ಗಂಡನ ಮನೆಗೆ ಕಳಿಸುವ ಜವಾಬ್ದಾರಿ ನಂದು. ನಾನೇ ರಥದಲ್ಲಿ ಕೂಡಿಸಿಕೊಂಡು ಆ ದಂಪತಿಗಳನ್ನ ಮನೆಗೆ ಕಳಿಸಿ ಬರ್ತೇನೆ. ಆಯ್ತು ಅಂತ ಹೇಳಿದ ಉಗ್ರಸೇನ ವಸುದೇವ ದೇವಕಿಯರನ್ನ ಕರೆದುಕೊಂಡು ರಥದಲ್ಲಿ ಹೊರಟ.
ರಥ ವೇಗದಿಂದ ಹೋಗ್ತಾ ಇದೆ. ರಥ ಹೋಗುವಾಗ ಪಥಿ ಪ್ರಗ್ರಹಿಣಂ ಕಂಸಂ ಆಭಾಸ್ಯಾಹ ಅಶರೀರವಾ. ದಾರಿಯಲ್ಲಿ ಒಂದು ಆಕಾಶವಾಣಿ ಆಯಿತು. ಏನು ಆಕಾಶವಾಣಿ ಆಯಿತು? ಹೇ ಮೂರ್ಖ, ಯಾವ ನಿನ್ನ ತಂಗಿಯನ್ನ ಇಷ್ಟು ಸಂತೋಷದಿಂದ ಕರೆದುಕೊಂಡು ಹೋಗ್ತಾ ಇದ್ದಿ, ಇದೇ ತಂಗಿಯ ಗರ್ಭದಿಂದ ಹುಟ್ಟುವ 8ನೇ ಮಗುವಿನಿಂದ ನಿನಗೆ ಮರಣ ಇದೆ, ಎಚ್ಚರ. ಇದು ಆಕಾಶವಾಣಿ ಆಯಿತು. ಕಂಸ ಹಿಂದಿನ ಕ್ಷಣದಲ್ಲಿ ಅತ್ಯಂತ ಆನಂದದಿಂದ ಕರೆದುಕೊಂಡು ನಗ್ತಾ ನಗ್ತಾ ಹೋಗ್ತಾ ಇದ್ದ. ಯಾವಾಗ ಆಕಾಶವಾಣಿ ಆಯಿತೋ ಗಾಬರಿ ಆಯಿತು. ಯಾವ ತಂಗಿಯನ್ನ ಇಷ್ಟು ವೈಭವದಿಂದ ನಾನು ಕರೆದುಕೊಂಡು ಹೋಗ್ತಾ ಇದ್ದೆ, ಇವಳ ಗರ್ಭದಿಂದ ಹುಟ್ಟುವ ಮಗುವಿನಿಂದ ನನಗೆ ಮೃತ್ಯು ಅಂತ ತಿಳಿದು ರಥ ನಿಲ್ಲಿಸಿದ. ಖಡ್ಗ ತೆಗೆದ, ಅವಳ ಕುತ್ತಿಗೆಗೆ ಹಿಡಿದ. ಏನು ವಿಚಿತ್ರ ದುಷ್ಟರ ಸ್ವಭಾವ! ಹಿಂದಿನ ಕ್ಷಣ ಸುಖ ಸಂತೋಷದಿಂದ ತಂಗಿಯನ್ನ ಕಳಿಸುವುದಕ್ಕೆ ಹೊರಟಿದ್ದ, ಈಗ ತಂಗಿಯನ್ನ ಕೊಲ್ಲುವುದಕ್ಕೆ ಹೊರಟ. ಇಲ್ಲಿ ನಮಗೆ ನಿಮಗೆ ಸಹಜವಾದ ಒಂದು ಪ್ರಶ್ನೆ ಬರ್ತದೆ. ಏನು? ದೇವರು ಹುಟ್ಟಬೇಕಾಗಿತ್ತು ಅಂದ್ರೆ ತನ್ನ ಇಚ್ಛೆಯಿಂದ ತಾನು ಅವತಾರ ಮಾಡಿ ಬರಬೇಕಾಗಿತ್ತು. ಯಾಕೆ ಈ ಆಕಾಶವಾಣಿ ಮಾಡಿದ? ಆಕಾಶವಾಣಿ ಮಾಡಿ ತಂದೆ ತಾಯಿಗಳಿಗೆ ವ್ಯರ್ಥವಾಗಿ ಕಷ್ಟ ಕೊಡ್ತಾ ಇದ್ದಾನಲ್ಲ. ರಾಮ ದಶರಥ ಕೌಸಲ್ಯರಿಂದ ಅವತಾರ ಮಾಡಿ, ಆಗ ರಾಮ ನಾ ಹುಟ್ಟಿ ಬರ್ತಾ ಇದ್ದೇನೆ, ರಾವಣನನ್ನ ಕೊಲ್ತೇನೆ ಅಂದೇನ ಆಕಾಶವಾಣಿ ಮಾಡಿದ್ನ? ಮಾಡಿದನ ಆಕಾಶವಾಣಿ? ಇಲ್ಲ. ಯಾವ ದೇವರ ಅವತಾರಗಳಲ್ಲಿಯೂ ಈ ತರಹದ ಆಕಾಶವಾಣಿಯ ಸಂದರ್ಭನೇ ಇಲ್ಲ. ಈ ಭಗವಂತ ಅವತಾರ ಮಾಡುವಾಗ ಯಾಕೆ ಆಕಾಶವಾಣಿ ಮಾಡಿ ತಂದೆ ತಾಯಿಗಳಿಗೆ ಹಿಂಸೆ ಪಡಿಸ್ತಾ ಇದ್ದಾನೆ? ಈ ದುಷ್ಟ ತಾಯಿಗೆ ಹೊಡ್ಲಿಕ್ಕೆ ಹೊಂಟಲ್ರಿ, ದೇವಕಿಯ ರುಂಡಚ್ಛೇದ ಮಾಡ್ತೇನೆ ಅಂತ ನಿಂತ. ದೇವರು ಆಕಾಶವಾಣಿ ಮಾಡದೆ ಹುಟ್ಟಿ ಬಂದಿದ್ರೆ ಈ ಸಂದರ್ಭನೇ ಬರ್ತಿರ್ಲಿಲ್ಲ. ಯಾಕೆ ಹೀಗೆ ಮಾಡಿದ? ಇದೊಂದು ದೊಡ್ಡ ಪ್ರಶ್ನೆ. ಅದಕ್ಕೆ ನಮ್ಮ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಇದಕ್ಕೆ ಉತ್ತರ ಕೊಡ್ತಾರೆ. ಏನು ಅಂದರೆ, ದೇವರ ಅವತಾರಗಳು ನಡೀತಾ ಇರುವಾಗ ರಾಮಾವತಾರವಾಗಲಿ ವ್ಯಾಸಾವತಾರವಾಗಲಿ ಇನ್ನೂ ಯಾವುದೇ ಬೇರೆ ಬೇರೆ ಅವತಾರಗಳಾಗಲಿ ಅಲ್ಲಿ ದೇವರಿಗೂ ದೈತ್ಯರಿಗೂ ಬಾಂಧವ್ಯದ ಪ್ರಶ್ನೆ ಇಲ್ಲ. ರಾಮ ರಾವಣ ಏನಂತಂದ್ರ ಸೋದರ ಮಾವ ಸೋದರಳೆಯನ ಅಲ್ಲ. ಆದರೆ ಈ ಕೃಷ್ಣಾವತಾರದ ಸಂದರ್ಭ ಏನಿದೆ, ಈ ಕೃಷ್ಣಾವತಾರ ಏನ್ ಮಾಡ್ತಾ ಇದೆ ಗೊತ್ತಾ? ಇದೇನ್ ಮಾಡ್ತಾ ಇದೆ? ಸಂಬಂಧ ಬೆಸದೋಗಿದೆ. ಕಂಸ ಕೃಷ್ಣನಿಗೆ ಏನಾಗ್ಬೇಕು? ದೇವಕಿ ಯಾರು? ಕಂಸನ ತಂಗಿ. ಕಂಸನ ತಂಗಿ ದೇವಕಿ, ದೇವಕಿಯ ಮಗ ಕೃಷ್ಣ, ಕೃಷ್ಣನಿಗೆ ಕಂಸ ಸೋದರ ಮಾವ. ದೇವರು ಇವತ್ತು
ಸೋದರ ಮಾವನನ್ನ ಕೊಂದ ಅಂದರೆ ಮುಂದೆ ಜಗತ್ತಿನಲ್ಲಿ ದೊಡ್ಡ ಅನರ್ಥ ಆಗ್ತದೆ. ಸರ್ವಜ್ಞ ಶಿಖಾಮಣಿಯಾದ ಪರಮಾತ್ಮ ಏನು ಮಾಡಿದ? ಸ್ಮೃತಿ ಶಾಸ್ತ್ರ ಧರ್ಮಶಾಸ್ತ್ರ ಇದೆಲ್ಲ ತಿಳಿದವರು. ನಮಗೆ ವ್ಯವಹಾರದಲ್ಲಿ ಸೋದರ ಮಾವನ ಸಂಬಂಧ ಬಹಳ ಹತ್ತಿರ. ಯಾಕೆ ಗೊತ್ತಾ? 5 ಜನ ತಂದೆಯ ಸ್ಥಾನದಲ್ಲಿ ಇದ್ದಾರೆ. ಜನ್ಮ ಕೊಟ್ಟ ತಂದೆ, ಕನ್ಯಾ ಕೊಟ್ಟ ಮಾವ, ವಿದ್ಯಾ ಕಲಿಸಿದ ಗುರು, ಸೋದರ ಮಾವ, ಜ್ಯೇಷ್ಠ ಅಣ್ಣ. ಪಂಚೈತೆ ಪಿತರ ಸ್ಮೃತಾ. ಇವತ್ತು ಕೃಷ್ಣನಿಗೆ ಕಂಸ ಒಂದರ್ಥದಲ್ಲಿ ಅವನು ಸೋದರ ಮಾವನಾಗಿದ್ದಾನೆ. ಸೋದರ ಮಾವನಾದ್ದರಿಂದ ಕೃಷ್ಣ ಸೋದರ ಮಾವನನ್ನ ಕೊಂದ ಅಂತ ಲೋಕದಲ್ಲಿ ಅಪವಾದ ಬರ್ತದೆ. ನಾನೇ ಮೊದಲು ಇಲ್ಲಿ ಹುಟ್ಟಿ ಬಂದು ಕೊಲ್ತೇನೆ ಅಂತ ಹೇಳಿದರೆ ಆ ತಾಯಿ ತಂದೆಗಳ ದ್ವೇಷ ಮಾಡುತ್ತಾರೆ ಆ ನೀಚ. ಕೃಷ್ಣ ಕಂಸನನ್ನೇ ಯಾಕೆ ಕೊಂದ? ವಸುದೇವ ದೇವಕಿಯರನ್ನ ಅನೇಕ ರೀತಿಯಾಗಿ ಹಿಂಸೆ ಪಡಿಸಿದ. ಅದಕ್ಕಾಗಿ ಕೃಷ್ಣ ಅವನನ್ನು ಕೊಂದ. ಅಪರಾಧ ಮಾಡಿದವರನ್ನ ಕೊಂದ್ರೆ ಪಾಪ ಇಲ್ಲ. ಆ ಅಪರಾಧ ಮಾಡಿಸುವುದಕ್ಕಾಗಿ ದೇವರು ಆಕಾಶವಾಣಿ ಮಾಡಿದ. ಆ ಕಂಸನಿಗೆ ವಸುದೇವ ದೇವಕಿಯರಲ್ಲಿ ದ್ವೇಷ ಮೂಡುವಂತೆ ಪ್ರಚೋದಿಸಿದ. ಆಮೇಲೆ ಮುಂದೆ ಅವರನ್ನ ಕೊಲ್ತಾನೆ. ಇದು ರಹಸ್ಯವಾದ ನಿರ್ಣಯ. ಇದನ್ನು ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ಬರೆದು ಕೊಡ್ತಾರೆ. ಖಡ್ಗ ಹಿಡಿದ, ಕೊಲ್ಬೇಕು ಅಂತ ನಿಂತ. ಆಗ ಏನ್ ಮಾಡ್ತಾರೆ? ಯಾರೂ ಇಲ್ಲ. ವಸುದೇವ ದೇವಕಿ ಕಂಸ ಮೂವರು ಮಾತ್ರ ಇದ್ದಾರೆ. ಕಂಸ ದೇವಕಿಯ ರುಂಡ ಛೇದ ಮಾಡುವುದಕ್ಕೆ ನಿಂತಿದ್ದಾನೆ. ಆ ಪ್ರಸಂಗದಲ್ಲಿ ವಸುದೇವ ಅಂತಾನೆ, ಏನಪ್ಪ ಕಂಸ, ಶ್ಲಾಘನೀಯ ಗುಣ, ನೀನು ಎಂಥ ಉತ್ತಮ ಗುಣಗಳಿಂದ ಯುಕ್ತನಾಗಿದ್ದಿ, ಭೋಜ ಕುಲಕ್ಕೆ ಕೀರ್ತಿಯನ್ನ ತಂದುಕೊಡತಕ್ಕವನಾಗಿದ್ದಿ. ತತ್ರಾಪಿ ನಿನ್ನ ತಂಗಿ, ಅದರಲ್ಲಿಯೂ ಹೆಣ್ಣು, ಇವರನ್ನ ಕೊಲ್ತಾರ? ಮೊದಲೇ ಶಾಸ್ತ್ರ ಹೆಣ್ಣನ್ನು ಕೊಲ್ಬಾರದು. ಎರಡನೇದ್ದು ತಂಗಿ. ಆದ್ದರಿಂದ ಇಂಥ ಕೆಟ್ಟ ಕರ್ಮ ಮಾಡಬೇಡ, ನಿಲ್ಲಿಸು ನಿಲ್ಲಿಸು. ಏನು ನೀನು ಮರಣಕ್ಕೆ ಹೆದರಿಕೊಳ್ತಾ ಇದ್ದೀಯಾ? ನಿನಗೆ ಇವಳಲ್ಲಿ ಹುಟ್ಟುವ ಮಗುವಿನಿಂದ ಮರಣ ಇದೆ ಅಂತ ತಿಳಿದು ಇವಳನ್ನ ಕೊಲ್ತಾ ಇದ್ದೀಯಾ? ಹಾಗಾದ್ರೆ ನೀನೇ ಅಜರಾಮರಣ, ನಿನಗೆ ಒಟ್ಟಾರೆ ಮರಣನೇ ಇಲ್ಲನ? ಕಂಸ ತಿಳ್ಕೋ, ಹುಟ್ಟಿದ ಮನುಷ್ಯನಿಗೆ ಇಂದಿಲ್ಲ ನಾಳೆ ಮರಣ ನಿಶ್ಚಿತ. ಅದ್ಯವ ಅಬ್ಧಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಇವತ್ತಾಗಲಿ ಇನ್ನೊಂದು 100 ವರ್ಷಕ್ಕಾಗಲಿ ಸಾಯುವುದು ನಿಶ್ಚಿತ. ಜಾತಸ್ಯ ಮರಣಂ ಧ್ರುವ. ಆದ್ದರಿಂದ ನೀನು ಸತ್ತೋಗ್ತೇನೆ ಅಂತ ಹೇಳಿ ತಂಗಿಯನ್ನ ಕೊಲ್ಲುವುದು ಧರ್ಮ ಅಲ್ಲ, ಸಂಹಾರ ಮಾಡಬೇಡ ಅಂತ ತಿಳಿಸ್ತಕ್ಕವನಾಗಿದ್ದಾನೆ. ಯಾವ? ವಸುದೇವ ಕಂಸನಿಗೆ ಬಹಳ ಮಾತುಗಳನ್ನ ಇಲ್ಲಿ ಆಡ್ತಾನೆ ವಸುದೇವ. ಈ ರೀತಿಯಾಗಿ ಹೇಳಿ ಕೊನೆಗೆ ಹೇಳ್ತಾನೆ, ನಿನಗೆ ಯಾರಿಂದ ಮರಣ? ದೇವಕಿಯಿಂದ ಸಾಹಿತ್ಯ. ದೇವಕಿ ಅಂತೂ ನಿನ್ನನ್ನು ಕೊಲ್ಲುವುದಿಲ್ಲ, ಮತ್ತೆ ಅವಳನ್ನ ಯಾಕೆ ಕೊಲ್ತೀನಿ ನೀನು? ನಿನಗೆ ಮರಣ ಯಾರಿಂದ ಇದೆ? ಇವಳಲ್ಲಿ ಹುಟ್ಟುವ 8ನೇ ಮಗುವಿನಿಂದ ಮರಣ. ಇವಳನ್ನಂತೂ ಬಿಡು.
ನಾನು ಪ್ರಾಮಾಣಿಕವಾದ ಪ್ರತಿಜ್ಞೆ ಮಾಡಿ ಹೇಳ್ತೇನೆ. ಏನು ಗೊತ್ತಾ, ಈ ದೇವಕಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಮಗು ತಂದು ನಿನಗೆ ಅರ್ಪಣೆ ಮಾಡ್ತೇನೆ. ಹುಟ್ಟಿದ ಕ್ಷಣ ಮಗುವನ್ನು ತಂದು ಕೊಟ್ಟು ಬಿಡ್ತೇನೆ. ಆದರೆ ಇದೀಗ ಮದುವೆಯಾಗಿ ಇನ್ನೂ ಮನೆಯಲ್ಲಿ ಗೃಹ ಪ್ರವೇಶ ಇಲ್ಲ, ಲಕ್ಷ್ಮೀ ಪೂಜೆ ಇಲ್ಲ, ಈ ದಾರಿಯಲ್ಲಿ ಅನಾಥಳಂತೆ ತಂಗಿಯನ್ನ ಸಂಹಾರ ಮಾಡುವುದು ಇದು ಧರ್ಮ ಅಲ್ಲ, ಬಿಡು ಅಂತ ವಸುದೇವ ತನ್ನ ಅಂತಃಕರಣದ ಕುಡಿಗಳನ್ನ ಕೊಟ್ಟು ತನ್ನ ಹೆಂಡತಿಯನ್ನ ತನ್ನವಳನ್ನಾಗಿ ಮಾಡ್ಕೊತಾನೆ. ದುಷ್ಟನ ಮುಂದೆ ಹೇಳಿದ, ನನ್ನಿಂದ ಹುಟ್ಟುವ ಮಕ್ಕಳನ್ನ ನಿನಗೆ ಸಮರ್ಪಯಿಷ್ಯೆ ಅನ್ನೋ ಮಾತು ಆಡಿದ. ದುಷ್ಟರ ಬುದ್ಧಿ ಅಷ್ಟೇ ಇರ್ತದೆ. ತೃಪ್ತಿ ಆಯ್ತು ಅವನಿಗೆ, ಹೋಗ್ರಿ ನಿಮ್ಮ ಮನೆಗೆ ನೀವು ಅಂದ್ಬಿಟ್ಟ. ಅರ್ಧ ದಾರಿಯಲ್ಲಿ ಅವರ ಕೈ ಬಿಟ್ಬಿಟ್ಟ. ಸಿಟ್ಟು ಬಂತಲ್ಲ ಅವ್ರ ಮೇಲೆ. ವಸುದೇವ ದೇವಕಿ ಮನೆಗೆ ಬರ್ತಾ ಇದ್ದಾರೆ. ಏವಂ ವಿಮೃಶ್ಯತಂ ಪಾಪಂ, ಈ ರೀತಿಯಾಗಿ ಅವನಿಗೆ ಸಮಾಧಾನ ಮಾಡಿದ. ಗಂಡ ಹೆಂಡತಿ ಮನೆಗೆ ಬಂದಿದ್ದಾರೆ. ಸಂಸಾರ ಆರಂಭ ಆಯಿತು. ಕಾಲಕ್ರಮದಲ್ಲಿ ಮಕ್ಕಳು ಹುಟ್ಟಿದ್ದಾರೆ. ಅಥ ಕಾಲ ಉಪಾವೃತ್ತೆ ದೇವಕಿ ಸರ್ವದೇವತಾ. ಸಕಾಲಕ್ಕೆ ಒಂದು ಮಗು ಹುಟ್ಟಿತು. ಆ ಮಗು ಹುಟ್ಟಿದಾಗ ಆ ಮಗುವನ್ನ ಕೈಯಲ್ಲಿ ಎತ್ತಿಕೊಂಡ ಪ್ರಾಮಾಣಿಕ ವಸುದೇವ. ದುಷ್ಟ ಹೋಗಿದ್ದಾನೆ, ಹೋಗ್ಲಿ, ಪೀಡ ಹೋಗಿದೆ ಅಂತ ಬಿಡ್ಲಿಲ್ಲ. ಆ ದುಷ್ಟ ಕಂಸ ಇವರನ್ನ ಹುಟ್ಟಿದ ಮಗು ತನಗೇ ತಂದು ಕೊಡುವಂತೆ ಆಗ್ರಹ ಮಾಡಿ ಕಾರಾಗೃಹದಲ್ಲಿ ಇಟ್ಟ. ಅವರನ್ನ ಒಂದು ಕೋಣೆಯಲ್ಲಿ ಇಟ್ಟು ಬಂಧನ ಮಾಡಿದ. ಹುಟ್ಟಿದ ಮಗು ತಂದು ಕೊಡಬೇಕು. ಮೊದಲನೇ ಮಗು ಹುಟ್ಟಿತು. ಆ ಮಗುವನ್ನ ಎತ್ತಿಕೊಂಡು ಬರ್ತಾ ಇದ್ದಾನೆ. ಅರ್ಪಯಾಮಾಸ ಕೃತ್ಸ್ರೇಣ. ಯಾರಿಗಾದರೂ ಆನಂದ ಇರ್ತದೇನ್ರಿ? ಹುಟ್ಟಿದ ಕೂಸನ್ನ ಕೊಲ್ಲುವುದಕ್ಕೆ ತೆಗೆದುಕೊಂಡು ಹೊರಟ ಪುರುಷನಿಗೆ ಆನಂದ ಸುಖ ಇರ್ತದೆ? ಇಲ್ಲ, ಬಹಳ ದುಃಖ ಆಗ್ತಾ ಇದೆ. ಆದರೆ ವಸುದೇವ ದುಃಖ ಆಗ್ತಾ ಇದ್ದರೂ ಕೂಡ ಮಗುವನ್ನ ಎತ್ತಿಕೊಂಡು ತರ್ತಾ ಇದ್ದಾನೆ. ಯಾಕೆ? ಅನೃತಾತ್ ಅತಿ ವಿಫಲ. ಸುಳ್ಳಿನಿಂದ ಬಹಳ ಹೆದರ್ತಿದ್ದ. ಮಾತು ಕೊಟ್ಟಿದ್ದೇವೆ ಅಂದಮೇಲೆ ಆ ಕಾರ್ಯ ಮಾಡಬೇಕು. ಸುಳ್ಳು ಮಾತು ಆಡಬಾರದು. ಇದು ವಸುದೇವನ ಸತ್ಯ ಸಂಕಲ್ಪ. ಮಗುವನ್ನ ಎತ್ಕೊಂಡ, ಬಂದ ಎಳೆ ಕೂಸುರಿ, ಅದೇ ಹುಟ್ಟಿದ ಮಗು. ಆ ಮಗುವನ್ನ ತರ್ತಾನೆ. ಕಂಸ ಮಹಾರಾಜರೇ, ಇದು ದೇವಕಿಯಿಂದ ಹುಟ್ಟಿದ ಮೊದಲು ಕೂಸು ಅಂತ ತೆಗೆದುಕೊಂಡು ಬಂದ. ಕಂಸ ನೋಡಿದ, ವಸುದೇವ ಎಷ್ಟು ಪ್ರಾಮಾಣಿಕ. ಕೊಟ್ಟ ಮಾತಿನಂತೆ ತನ್ನ ಕರಳ ಕುಡಿಯನ್ನ ಕೊಲ್ಲುವುದಕ್ಕಾಗಿ ತಂದು ಕೊಡ್ತಾ ಇದ್ದಾನೆ. ವಸುದೇವ ದುಃಖ ಬದಿಗಿಟ್ಟು ಆ ಮಗುವನ್ನ ತಂದ. ಯಾಕೆ? ಸುಳ್ಳು ಮಾತಾಡಬಾರ್ದು, ಕೊಟ್ಟ ಮಾತಿನಂತೆ ನಡಿಬೇಕು. ಆ ದೃಷ್ಟಿಯಿಂದ ತೆಗೆದುಕೊಂಡು ಬಂದ. ಎಳೆ ಕೂಸು ತಂದಿದ್ದಾನೆ, ಗಂಡು ಕೂಸು. ಕಂಸ ಅಂದ, ಏನಪ್ಪಾ ವಸುದೇವ? ಏನಿಲ್ಲ ಮಹಾರಾಜರೇ, ನಾನು ನಿಮಗೆ ಕೊಟ್ಟ ಮಾತಿನಂತೆ ದೇವಕಿಯಿಂದ ಹುಟ್ಟಿದ ಈ ಮೊದಲು ಮಗು ನಾನು ತಂದಿದ್ದೇನೆ. ದಯವಿಟ್ಟು ತಾವು ಸ್ವೀಕಾರ ಮಾಡಬೇಕು ಅಂದಾಗ ಕಂಸನ ಬುದ್ಧಿ ನೋಡಿ. ದುಷ್ಟರ ಬುದ್ಧಿ ಒಂದು ಸಲ ಒಳ್ಳೆಯದೂ ಇರ್ತದೆ, ಒಮ್ಮೆ ಕೆಟ್ಟದ್ದು ಇರ್ತದೆ. ಕಂಸ ಅಂದ, ವಸುದೇವ ತಗೊಂಡು ಹೋಗ್ಬಿಡಪ್ಪ. ಯಾಕೆ? ನನಗೆ ಇರುವ ಮೃತ್ಯು
8ನೇ ಮಗುವಿನಿಂದ ಇದೆ. ಇದು ಮೊದಲನೇ ಮಗು. ಪ್ರತಿಯಾತು ಕುಮಾರೋಯಂ, ಈ ಮಗು ತೆಗೆದುಕೊಂಡವು, ನನಗೆ ಈ ಮಗುವಿನಿಂದ ಭಯ ಇಲ್ಲ ಅಂದಾಗ ತೆಗೆದುಕೊಂಡೇನೋ ಹೊರಟ. ಆದರೆ ವಸುದೇವನಿಗೆ ತೃಪ್ತಿಯಾಗಲಿಲ್ಲ. ಯಾಕೆ ಗೊತ್ತಾ? ದುಷ್ಟರ ಬುದ್ಧಿ ಒಂದು ಕ್ಷಣಕ್ಕೆ ಒಂದು ಕ್ಷಣ ವಿಕಾರಗೊಳ್ತಿರ್ತದೆ. ಈಗಂತೂ ತಗೊಂಡು ಹೋಗಂದಿದ್ದಾನೆ, ತಗೊಂಡು ಹೋಗ್ಬಿಡೋಣ. ವಸುದೇವ ಆ ಮಗುವನ್ನ ಎತ್ತಿ ತೆಗೆದುಕೊಂಡು ಬರ್ತಾ ಇದ್ದ. ಬಾಗಿಲಿಗೆ ಬಂದ. ಅದೇ ಸಂದರ್ಭ ನಾರದರು ಬಂದರು. ನಾರದರು ಒಳಗೆ ಹೋದರು, ವಸುದೇವ ಹೊರಗೆ ಬಂದ. ನಾರದರು ನೇರವಾಗಿ ಬರ್ತಾರೆ. ಏನಪ್ಪಾ ಕಂಸ? ಏನಿಲ್ಲ ನಾರದರೆ, ಬನ್ನಿ, ಬಹಳ ಆನಂದವಾಯಿತು. ಅಲ್ಲೋ ವಸುದೇವ ಯಾಕೆ ಬಂದಿದ್ದ? ಮಗು ಕರ್ಕೊಂಡು ಬಂದಿದ್ನಲ್ಲ. ಹೌದು ನಾರದರೆ, ಆಕಾಶವಾಣಿಯ ಅನುಗುಣವಾಗಿ ಅವನು 8 ಮಕ್ಕಳನ್ನು ನನಗೆ ಅರ್ಪಣೆ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿದ್ದ. ಅದಕ್ಕೆ ಅನುಗುಣವಾಗಿ ತಂದ. ಮತ್ ಮರಳಿ ಕಳಿಸಿದೀನಿ, ಬಂದ್ಬಿಡ್ಬೇಕಲ್ಲ ಮಗುವನ್ನ. ಇದು ನೋಡಿ ನಾರದರ ಪ್ರಚೋದನೆ. ಇಲ್ಲ ನಾರದರೆ, ನನಗೆ ಇರುವ ಮೃತ್ಯು 8ನೇ ಮಗುವಿನಿಂದ ಇದೆ, 1ನೇ ಮಗುವಿನಿಂದ ಇಲ್ಲ. ಹುಚ್ಚ ಅಂತ ಬೈತಾರೆ ನಾರದರವನಿಗೆ. 8 ದಳದ ಪುಷ್ಪ ಕೈಯಲ್ಲಿ ಇಟ್ಕೊಂಡಿದ್ದಾರೆ, 8 ಎಲೆಯ ಪುಷ್ಪ. ಆ ಒಂದೊಂದು ಎಣಿಸುವಂದು ಹಿಡಿದಿದ್ದ, 1 2 ಅಂತ 8 ಎಣಿಸಿದ. ಮತ್ತೆ ಎಣಿಸುವಂದ್ರು, 2ರಿಂದ ಮತ್ತೆ 1 2 ಅಂತ ಎಣಿಸಿದ. ಕೊನೆಗೆ 8 ಒಂದಾಗ್ತದೆ, 1 8 ಆಗ್ತದೆ. ಆದ್ದರಿಂದ ಆಲೋಚನೆ ಮಾಡಬೇಡ, ಬಂದ ಮಕ್ಕಳನ್ನೆಲ್ಲ ಕೊಂದ. ಹೌದಲ್ರಿ ನಾರದರೆ, ನನ್ನ ತಲೆಯಲ್ಲಿ ಹೊಳಿಲೇ ಇಲ್ಲ. ದುಷ್ಟ ಮತ್ತೆ ಅವರನ್ನ ಕರೆದ. ವಸುದೇವನಿಗೆ ಅನಿಸಿತ್ತು, ಅವನಿಗೇನು ಆನಂದ ಆಗಿರಲಿಲ್ಲ. ದುಷ್ಟರ ಬುದ್ಧಿ ಯಾವಾಗ ವಿಪರೀತವಾಗ್ತದೆ ಗೊತ್ತಿಲ್ಲ. ಅದನ್ನು ತೆಗೆದುಕೊಂಡು ಬಂದ. ಆ ಮಗುವನ್ನು ದುಷ್ಟ ಕೊಂದು ಹಾಕಿ. ಹೀಗೆ 6 ಮಕ್ಕಳನ್ನ ಕೊಂದ. 6 ಮಕ್ಕಳು ಹುಟ್ಟಿತು, ಇವನಿಂದ ಸತ್ತು ಹೋಗ್ತಾ ಇತ್ತು. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರ್ತದೆ. ನಾರದರು ಸಜ್ಜನರು, ನಾರದರು ಜ್ಞಾನಿಗಳು, ನಾರದರು ಇಂತಹ ದುಷ್ಕೃತ್ಯ ಯಾಕೆ ಮಾಡಿದರು? ಪಾಪ ವಸುದೇವನಿಗೆ ಉಳಿದಷ್ಟಾದರೂ ಮಕ್ಕಳು ಉಳಿತಿತ್ತ ಇಲ್ಲ. ಯಾಕೆ ಹೀಗೆ ಹೇಳಿದರು? ನಾರದರು ಯಾವುದೇ ಕಾರ್ಯ ಯಾವಾಗಲೇ ಮಾಡಲಿ ಅದು ಸಜ್ಜನರ ಹಿತಕ್ಕಾಗಿಯೇ ಮಾಡ್ತಾರೆ, ಹಿತಕ್ಕಾಗಿಯೇ ಮಾಡ್ತಾರೆ. ಈ 6 ಜನ ಯಾರು? ಇದಕ್ಕೆ ಒಂದು ಕಥೆ ಇದೆ, ಒಂದು ನಿರ್ಣಯ ಇದೆ. ಇದಕ್ಕೆ ಷಡ್ಗರ್ಭರ ಕಥೆ ಅಂತ ಕರೀತಾರೆ. ಮೊದಲಿನ 6 ಮಕ್ಕಳ ಹಿನ್ನೆಲೆ, ಅದರ ಚರಿತ್ರೆ, ಅದು ಇವನಿಂದಲೇ ಯಾಕೆ ಸಾಯ್ಬೇಕು, ಅದಕ್ಕೂ ಕಾರಣ ಇದೆಲ್ಲ ಗೊತ್ತಿತ್ತು ಜ್ಞಾನಿಗಳಾದ ನಾರದರಿಗೆ. ಬ್ರಹ್ಮದೇವರಿಗೆ ಮಕ್ಕಳು ಮರೀಚಿ. ಆ ಮರೀಚಿ ಋಷಿಗಳಿಗೆ 6 ಜನ ಮಕ್ಕಳಿದ್ದು. ಅವರು ದೇವರ ಋಷಿಗಳ ಕೃಶವಾದ ದೇಹವನ್ನ ನೋಡಿ ಒಂದು ಬಾರಿ ಅಪಹಾಸದಿಂದ ನಕ್ಕಬಿಟ್ಟು, ಆಗ ಆ ಋಷಿಗಳು ಅಸುರರಾಗಿರಿ ಅಂತ ಆ ಮರೀಚಿಯ ಮಕ್ಕಳಿಗೆ
ಶಾಪ ಕೊಟ್ಟು ಅವರು ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರು. ಅವಧ್ಯತ್ವಕ್ಕಾಗಿ ತಪಸ್ಸು ಮಾಡಿ ಷಡ್ಗರ್ಭ ಅಸುರರು ಅಂತ ಅವರಿಗೆ ಹೆಸರು ಬಂದಿತು. ಬ್ರಹ್ಮದೇವರು ಅವಧ್ಯತ್ವ ಕೊಟ್ಟರು. ಆದರೆ ಹಿರಣ್ಯಕಶಿಪು ದುರಹಂಕಾರದಿಂದ ನಾನಿರುವಾಗ ಇವರು ಬ್ರಹ್ಮದೇವರಿಂದ ವರಹ್ಯಲ್ಪಟ್ಟರು. ನರಸಿಂಹದೇವರ ಕಥೆ ಕೇಳುವಾಗ ಹಿರಣ್ಯಕಶಿಪುವಿನ ಕೋಪ, ಅವನ ಕ್ರೌರ್ಯ ಬಹಳಷ್ಟು ವರ್ಣನೆ ಮಾಡುತ್ತಾರೆ. ಆಗ ಅವನೇನು ಶಾಪ ಕೊಟ್ಟ, ನಿಮ್ಮ ತಂದೆಯ ಕೈಯಿಂದಲೇ ನಿಮಗೆ ಮರಣ ಬರಲಿ. ಈ ಶಾಪ ಹಿರಣ್ಯಕಶಿಪು ಕೊಟ್ಟಿದ್ದ. ಆ ಶಾಪಕ್ಕನುಗುಣವಾಗಿ ಇಲ್ಲಿ ಕಾಲನೇಮಿಯೇ ಕಂಸನಾಗಿ ಬಂದಿದ್ದಾನೆ. ಅವನಿಂದಲೇ ಇವರ 6 ಜನರ ಮರಣ ಆಗಬೇಕಾಗಿದೆ. ಅದಕ್ಕಾಗಿ ನಾರದರು ಈ ಹಿಂದಿನ ಒಂದು ಕಥೆ ಸಂಗತಿ ಮಾಡುವುದಕ್ಕಾಗಿ ಇಲ್ಲಿ ಬಂದು 6 ಮಕ್ಕಳನ್ನ ಕೊಲ್ಲಿಸಿದರು. ಹೊರತು ಸಜ್ಜನರಾದ ನಾರದರು ವಸುದೇವನಿಗೆ ದ್ರೋಹ ಮಾಡಿದರು ಅಂತ ಸರ್ವಥಾ ತಪ್ಪು ತಿಳಿಯಬಾರದು. 6 ಜನ ಸತ್ತು. ವಸುದೇವ ದೇವಕಿಯಿಂದ 6 ಮಕ್ಕಳನ್ನ ಪಡೆದ. 6 ಮಕ್ಕಳು ಕಂಸನಿಂದ ಮರಣ ಹೊಂದಿದ. ಇನ್ನು 7ನೇ ಗರ್ಭ ಧಾರಣೆ ಆಯಿತು ದೇವಕಿ. ದೇವರು ಆಲೋಚನೆ ಮಾಡಿದ, ಈಗ ಸರಿಯಾದ ವ್ಯವಸ್ಥೆ ಮಾಡಬೇಕು. ದುರ್ಗಾದೇವಿಯನ್ನ ಕರೆದ. ನೋಡಮ್ಮ, ನಿನ್ ಕೆಲಸ ಬಹಳ ಇದೆ. ಮೊದಲನೇ ಕೆಲಸ, ನೀನು ದೇವಕಿಯಲ್ಲಿ ಒಂದು ಗರ್ಭ ಬೆಳೀತಾ ಇದೆ, 3 ತಿಂಗಳಾಗ್ತಾ ಇದೆ. ಆ ಗರ್ಭದ ಪಿಂಡ ಒಯ್ದು ಗೋಕುಲದಲ್ಲಿ ಇರುವ ರೋಹಿಣಿ ಗರ್ಭದಲ್ಲಿ ಇಡಬೇಕು. ಇದು 1ನೇ ಕೆಲಸ. 2ನೇ ಕೆಲಸ, ನಾನು ಮುಂದೆ ವಸುದೇವ ದೇವಕಿಯರಿಗೆ ಮಗನಾಗಿ ಕಾರಾಗೃಹದಲ್ಲಿ ಹುಟ್ಟುತ್ತೇನೆ. ಕಂಸ ಅನೇಕ ಜನ ತನ್ನ ಸೈನ್ಯಕ್ಕೆ ಆದೇಶ ಮಾಡಿದ್ದಾನೆ. ಆದರೆ ನಾನು ಹುಟ್ಟುವಾಗ, ನಾನು ಅವತಾರ ಮಾಡುವಾಗ ಅವರೆಲ್ಲರಿಗೂ ಗಾಢ ನಿದ್ದೆ ತಂದುಕೊಡು. ನೀನು ಮುಂದೆ ಗೋಕುಲದಲ್ಲಿ ಯಶೋದೆಯಲ್ಲಿ ಜನ್ಮ ತಾಳು. ನೀನು ಜನ್ಮ ತಾಳುವಾಗ ಅವರ್ಯಾರಿಗೂ ಎಚ್ಚರಿರಬಾರದು. ಇಷ್ಟು ಸೂಕ್ಷ್ಮ ವಿಚಾರ ಆ ಯಶೋದೆಗೂ ಕೂಡ ನನಗೆ ಗಂಡು ಹುಟ್ಟಿತೋ ಹೆಣ್ಣು ಹುಟ್ಟಿತೋ ಅನ್ನುವುದು ಕಲ್ಪನೆ ಇರಬಾರದು. ಅಲ್ಲಿ ನಿನ್ನ ಜನ್ಮ ಆಗಬೇಕು. ನನ್ನನ್ನ ಅಲ್ಲಿ ತರ್ತಾರೆ, ನಿನ್ನನ್ನ ಇಲ್ಲಿ ತರ್ತಾರೆ. ಇಲ್ಲಿ ತಂದಾಗ ನೀನು ನಾನು ಅವತಾರ ಮಾಡಿದ ವಿಚಾರ ಆ ದುಷ್ಟ ಕಂಸನಿಗೆ ತಿಳಿಸ್ಬೇಕು. ಇಷ್ಟೆಲ್ಲ ಕಾರ್ಯ ನೀನು ಮಾಡು. ಇದನ್ನ ನೀನು ಮಾಡಿದರೆ ಲೋಕದಲ್ಲಿ ನಿನಗೆ ದುರ್ಗಾ, ಭದ್ರ, ಭದ್ರಕಾಳಿ, ಕುಮುದ, ಚಂಡಿಕಾ, ವಿಜಯ, ವೈಷ್ಣವಿ, ಮಾಯಾ, ನಾರಾಯಣಿ, ಈಶಾನ ಇತ್ಯಾದಿ ಇತ್ಯಾದಿ ನಾಮಗಳು ನಿನಗೆ ಬರ್ತವೆ. ಈ ಎಲ್ಲ ಬೇರೆ ಬೇರೆ ನಾಮಗಳಿಂದ ಜನರು ನಿನ್ನ ಪೂಜೆ ಮಾಡ್ತಾರೆ. ಇಷ್ಟು ದುರ್ಗಾದೇವಿಗೆ ಆದೇಶ ಮಾಡಿದ ಯಾರು? ದೇವರು. ದುರ್ಗಾದೇವಿ ಆಯ್ತು ಅಂತ ಒಪ್ಪಿಕೊಂಡಿದ್ದಾಳೆ. ಮೊದಲು ಒಬ್ಬ ಹೆಣ್ಣಿನ ಹೊಟ್ಟೆಯಲ್ಲಿ ಬೆಳೆಯುವ ಆ ಗರ್ಭವನ್ನ ಎಳೆದು ಗೋಕುಲದಲ್ಲಿ ಇರುವ ರೋಹಿಣಿ ಗರ್ಭದಲ್ಲಿ ಇಟ್ಟಳು. ಗರ್ಭ ಸಂಕರ್ಷಣಾತ್ತಂ ವೈ ಪ್ರಾಹು ಸಂಕರ್ಷಣಂ
ಹುವಿ. ಗರ್ಭವನ್ನ ಎಳೆಯೋಣದರಿಂದಲೇ ಸಂಕರ್ಷಣ. ಸಮೀಚೀನವಾಗಿ, ಕರ್ಷಣ ಅಂದ್ರೆ ಎಳೆಯುವುದು. ಇದು ಮಾಡಿದ್ದರಿಂದ ಅವನಿಗೆ ವಾಸ್ತವ ಸಂಕರ್ಷಣ ಅಂದ್ರೆ ಶೇಷಾಂತರ್ಗತ ಸಂಕರ್ಷಣ. ಶೇಷನೇ ಇಲ್ಲಿ ಮುಂದೆ ಬಲರಾಮನಾಗ್ತಾನೆ. ಅವನೇ 7ನೇ ಗರ್ಭ. ಅವನಿಗೆ ರಾಮ ಅಂತ ಕರೀತಾರೆ. ಬಲಿಷ್ಠನಾದ್ದರಿಂದ ಬಲರಾಮ ಅಂತೂ ಅವನಿಗೆ ರಾಮ ಬರ್ತದೆ. ಅವನು ರೋಹಿಣಿ ಗರ್ಭದಿಂದ ಜನ್ಮ ತಾಳುತ್ತಾನೆ. ಹೀಗೆ ಅದನ್ನು ಮಾಡಿ ಆಮೇಲೆ ಕಂಸನ ಭೃತ್ಯರು ಬಂದಾಗ ದೇವಕ್ಕೆ ಹೇಳ್ತಾಳೆ 7ನೇದ್ದು ಗರ್ಭಸ್ರಾವ ಆಯಿತು ಅಂತ ಹೇಳಿದ್ದಾರೆ. ದೇವರ ದುರ್ಗಾದೇವಿಯ ಈ ಒಳಗೆ ನಡೆದ ಕಾರ್ಯ ಯಾರಿಗೂ ಗೊತ್ತಿಲ್ಲ. ಆ ಮೂರ್ಖರಿಗೆಲ್ಲ ಹೇಳ್ತಾರೆ ಗರ್ಭಸ್ರಾವ ಆಗಿದೆ. ಇನ್ನು ಮುಂದೆ ಸಾಕ್ಷಾತ್ ದೇವರು ಗರ್ಭಧಾರಣೆ ಮಾಡ್ತಾ ಇದ್ದಾರೆ. ಗರ್ಭಧಾರಣೆ ಮಾಡುವಾಗ ದೇವರು ಇಲ್ಲಿ ಒಂದು ಸೂಕ್ಷ್ಮವಾಗಿ ತಿಳಿಬೇಕು. ಭಗವಂತ ದೇವಕಿಯ ಗರ್ಭದಲ್ಲಿ ಇದ್ದಾನೆ. ಆ ಗರ್ಭ ಶುಕ್ಲ ಶೋಣಿತ ಸಂಬಂಧದಿಂದ ಬೆಳೆದ ಗರ್ಭ ಅಲ್ಲ. ದೇವರ ಪ್ರವೇಶವಾಯಿತು. ಗರ್ಭದಲ್ಲಿ ದೇವರ ಸನ್ನಿಧಾನ ಇತ್ತು. ಶುಕ್ಲದಿಂದ ಬೆಳೆದ ಗರ್ಭ, ಆ ಗರ್ಭವಾಸದಿಂದ ಉಂಟಾದ ದುಃಖ ಇದೆಲ್ಲ ದೇವರಿಗೆ ಇದೆ ಅಂತ ತಿಳಿಯಬಾರದು. ದೇವರು ಗರ್ಭದಲ್ಲಿ ಇರತಕ್ಕವನಾಗಿದ್ದಾನೆ. ಆಗ ದೇವಕಿ ಭಗವಂತನನ್ನ ಗರ್ಭದಲ್ಲಿ ಧಾರಣೆ ಮಾಡಿದ್ದಾಳೆ. ತಾಂವೀಕ್ಷ ಕಂಸಃ ಪ್ರಭಯ ಅಜಿತಂ ಭಾರಾಂ ವಿರೋಚಯಂತಿಂ ಭವನಂ ಶುಚಿಸ್ಮಿತ. ಆಗ ದೇವಕಿ ವಿಲಕ್ಷಣವಾದ ಮುಖಕಾಂತಿ. ದೇವರ ಪ್ರವೇಶ ಗರ್ಭದಲ್ಲಿ ಆದಾಗ ಆ ಹೆಣ್ಣಿಗೆ ಎಂಥ ತೇಜಸ್ಸು ಬಂತು. ಆಗ ಕಂಸನಿಗೆ ಸಂದೇಹ ಬಂತ್ರೆ, ಈ 7 ಗರ್ಭದ ವಿಚಾರದಲ್ಲಿ ದೇವಕಿಗೆ ಇಂಥ ಲಕ್ಷಣವೇ ಬಂದಿರಲಿಲ್ಲ. ಈಗ ಮಾತ್ರ ಮುಖದಲ್ಲಿ ವಿಲಕ್ಷಣ ಕಾಂತಿ. ಕಂಸ ಅಂತಾನೆ, ಈ ಸಲ ಇವನು ನನ್ನ ಮೃತ್ಯು ಹುಟ್ಟೇ ಹುಟ್ಟದೆ ಅಂತ ದುಷ್ಟನಿಗೆ ಅವಳ ಮುಖ ಕಾಂತಿ ತೇಜಸ್ಸು ಇದು ನೋಡಿ ಅವನು ಏನ್ ಮಾಡ್ತಾನೆ, ಆಲೋಚನೆ ಮಾಡ್ತಾ ಇದ್ದಾನೆ. ಆಗ ಕಿಮದ್ಯ ತಸ್ಮಿನ್ ಘಟನೀಯಮಾಶು ಮೇ ಯಥಾರ್ಥತಂತ್ರೋ ನ ವಿಹಂತಿ ವಿಕ್ರಮಂ ಸ್ತ್ರೀಯಸ್ವಸು ಗುರುಮತ್ಯಾ ವಿಧೋಯಂ ಯಶಸ್ತ್ರಿಯಂ ಹಂತ್ಯನುಕೂಲವಾಯು. ಏನು ಅಂದ್ರೆ, ನನ್ನ ಜೀವನಕ್ಕೆ ಬೇಕಾದ ಶಕ್ತಿಯನ್ನ ಯಾವ ರೀತಿಯಾಗಿ ನಾಶವಾಗುವುದಿಲ್ಲವೋ ಹಾಗೆ ನಾನು ಮಾಡಬೇಕು. ತನ್ನ ಸಾಮರ್ಥ್ಯವನ್ನ ಕಳೆದುಕೊಳ್ಳುವುದಿಲ್ಲವೋ ಹಾಗೆ ನಾನು ಮಾಡಬೇಕು. ಅಂದ್ರೆ ಇವಳನ್ನು ಹೀಗೆ ಕೊಂದ್ಬಿಟ್ರೆ ಹೇಗೆ? ಹುಟ್ಟೋಕ್ಕಿಂತ ಮೊದಲೇ ಇವಳನ್ನೇ ಕೊಂದ್ಬಿಟ್ರೆ ಕೊಲ್ಬಾರ್ದು. ಯಾಕೆ ಗೊತ್ತಾ? ಸ್ತ್ರೀ ಹತ್ಯೆ ಮಾಡಬಾರದು ಅಂತ ಅವನೇ ಮಾಡ್ಕೊತಾನೆ ತರ್ಕ. ಎರಡನೇದ್ದು ಸ್ವಸುಹು, ತಂಗಿಯನ್ನು ಹೆಂಗ್ ಕೊಲ್ಲೋದ್ರಿ? ಮೂರನೇದ್ದು ಗರ್ಭವತಿ ಹೆಣ್ಣು ಇವಳು, ಗರ್ಭಿಣಿಯನ್ನು ಸಂಹಾರ ಮಾಡಬಾರದು ಅಂತ ಶಾಸ್ತ್ರ. ಆದ್ದರಿಂದ ಇವಳನ್ನ ಹೇಗೆ ಸಂಹಾರ ಮಾಡುವುದು? ಇವೆಲ್ಲ ಏನ್ ಮಾಡ್ತದೆ? ನಮ್ಮ ಎಲ್ಲ ಐಶ್ವರ್ಯ ಕಾಂತಿ ಹಾಳು ಮಾಡಿಬಿಡ್ತಾರೆ. ಅದಕ್ಕಾಗಿ ಇವಳನ್ನ ಏನೂ ಮಾಡಬಾರದು. ಇವಳಿಂದ ಮಗು ಹುಟ್ಟಿ ಆಮೇಲೆ ಕೊಲ್ಲ. ಹೆಣ್ಣಿನ ಸಂಹಾರಕ್ಕೆ ಹೆದರಿದ ಯಾರು? ದುಷ್ಟನಾದ ಕಂಸ. ಆಗ ಅವನೇನು ಮಾಡಿದ?
ಸುಮ್ಮನೆ ಇದ್ದಾನೆ. 8ನೇ ಗರ್ಭ ಬೆಳೀತಾ ಇದೆ. ಒಂದು ದಿನ ಬ್ರಹ್ಮದೇವರು ರುದ್ರದೇವರು ಬಂದಿದ್ದಾರೆ. ಬಂದು ಆ ಭಗವಂತನ ಗರ್ಭಸ್ತುತಿ ಮಾಡಿದ್ದಾರೆ. ಸತ್ಯವ್ರತಂ ಸತ್ಯಪಾರಂ ತ್ರಿಸತ್ಯಂ ಸತ್ಯಂಸ್ಯ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಸತ್ಯವ್ರತಂ, ಹೇ ಪರಮಾತ್ಮ, ನೀನು ಜ್ಞಾನ ಆನಂದ ಇವೇ ಮೊದಲಾದ ಗುಣಗಳನ್ನು ಪ್ರವರ್ತನೆ ಮಾಡುವ ಪೂರ್ಣವಾದ ಜ್ಞಾನಾನಂದನಾದ್ದರಿಂದ ನಿನಗೆ ಸತ್ಯವ್ರತ ಅಂತ ಕರೀತಾರೆ. ಸತ್ಯಪರ, ಪೃಥ್ವಿ ಅಪ ತೇಜ ಇವುಗಳಿಂದ ಭಿನ್ನವಾದ ಪಂಚಮಹಾಭೂತಗಳಿಂದ ನೀನು ಉತ್ತಮವಲ್ಲ, ಅವುಗಳಿಂದ ವಿಲಕ್ಷಣ. ಸತ್ಯಸ್ಯ ಯೋನಿಂ, ಸತ್ಯವಾದ ಜಗತ್ತಿಗೆ ಕಾರಣ. ಸತ್ಯವಾದ ವಸ್ತುಗಳಿಗೆ ಸತ್ಯತ್ವವನ್ನು ನೀಡುವ ನಿಯಾಮಕ. ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಗರ್ಭದಲ್ಲಿ ಇರುವ ಪರಮಾತ್ಮನ ಅನೇಕ ಗುಣಗಳ ಚಿಂತನೆಯನ್ನು ಮಾಡತಕ್ಕವರಾಗಿದ್ದಾರೆ. ಹೇ ಪರಮಾತ್ಮ, ನೀನು ಹಿಂದೆ ಮತ್ಸ್ಯರೂಪ, ಕೂರ್ಮರೂಪ, ನರಸಿಂಹರೂಪ, ವರಾಹ, ಹಂಸ, ವಾಮನ, ನಿನ್ನ ಇಚ್ಛೆಯಂತೆ ಅನೇಕ ರೂಪಧಾರಣ ಮಾಡಿ ಇವತ್ತು ಒಂದು ವಿಶಿಷ್ಟವಾದ ರೂಪಧಾರಣೆ ಮಾಡು ಅಂತ ಬ್ರಹ್ಮದೇವರು ರುದ್ರದೇವರು ಗರ್ಭಸ್ತೋತ್ರವನ್ನು ಮಾಡಿ ಪರಮಾತ್ಮನನ್ನು ನಮಸ್ಕಾರ ಮಾಡಿ ಹೊರಟೋಗಿದ್ದಾರೆ. ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಮಧ್ಯರಾತ್ರಿ ಚಂದ್ರ ಉದಯವಾಗುವ ಪ್ರಸಂಗ. ಆಗ ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇವೆ. ಸಜ್ಜನರ ಮನಸ್ಸು ಪ್ರಸನ್ನವಾಗಿದೆ. ಆಗ ಭಗವಂತ ಆ ಕಾರಾಗೃಹದ ಪುಟ್ಟವಾದ ಕೋಣೆಯಲ್ಲಿ ದೇವರ ಪ್ರಾದುರ್ಭಾವ ಆಗ್ತಾ ಇದೆ. ದೇವ ಸಾಮಾನ್ಯ ಜೀವನಂತೆ ಹುಟ್ಟಿ ಬರಲಿಲ್ಲ, ಪ್ರಕಟನಾಗಿ ಬಂದ. ಎಂಥ ರೂಪ ಪರಮಾತ್ಮನದು! ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾತ್ಯುದಾಯುಧಂ ಶ್ರೀವತ್ಸಲಕ್ಷ್ಮ್ಯಂ ಕಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ ದ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಚ್ಛತ. ಪರಮಾತ್ಮ ಇಂತಹ ವಿಶಿಷ್ಟವಾದ ರೂಪದಿಂದ ಅವತಾರ ಮಾಡಿ ಬರ್ತಾ ಇದ್ದಾನೆ. ಅದ್ಭುತವಾದ ಕೂಸು. ಆ ಕಾರಾಗೃಹದ ಪುಟ್ಟ ಕೋಣೆಯಲ್ಲಿ ದೇವರ ಪ್ರಕಟನಾದ ಜಗ್ಗಂತ ಬೆಳಕು ಬಿತ್ತು. ಇದರಿಂದಲೇ ತೋರಿಸ್ತಾನೆ ನನಗೆ ಪ್ರಾಕೃತ ಸಂಬಂಧಗಳು ಯಾವುದೂ ಇಲ್ಲ, ನಾನು ಅಪ್ರಾಕೃತ. ಹುಟ್ಟಿದ ಮಗು ಎಂದಿಗಾದರೂ 4 ಕೈಗಳು, ಕೊರಳಲ್ಲಿ ವನಮಾಲೆ, ವಿಶಿಷ್ಟವಾದ ಕುಂಡಲಗಳು, ಕೈಯಲ್ಲಿ ಕಡಗ, ಪೀತಾಂಬರ, ವನಮಾಲ ಇವೆಲ್ಲ ಧಾರಣ ಮಾಡಿರ್ತದ. ಈ ಮಗುವಿಗೆ ಇದೆಲ್ಲ ಅಲಂಕಾರಗಳಿವೆ. ಆಗ ವಸುದೇವ ನೋಡಿದ ಇಂಥ ಸುಂದರವಾದ ವಿಶಿಷ್ಟವಾದ ತೇಜೋಮಯವಾದ ರೂಪದಿಂದ ಯುಕ್ತನಾದ ಭಗವಂತನ ಅವತಾರ ಅಲ್ಲಿ ಆಗತಕ್ಕಂತಾಗ್ತಾ ಇದೆ. ದೇವರ ಪ್ರಾದುರ್ಭಾವ ಆಗ್ತಾ ಇದೆ. ದೇವರು ಹುಟ್ಟಿದ ಅಲ್ಲ, ದೇವರು ಪ್ರಕಟನಾದ. ಭಗವಂತನ ಯಾವ ಪ್ರಾಕಟ್ಯ ಎಂದು ಆಯಿತು ಅಂದರೆ ವಿರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷಾ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ, ಬುಧವಾರ ಪರಮಾತ್ಮನ ಅವತಾರ ಆಗತಕ್ಕದ್ದಾಗಿದೆ. ನಾಳೆ ಇಲ್ಲ, ನಾಡದ್ದು ಪರಮಾತ್ಮನ ಅವತಾರವಾದದ್ದೇ ನಾಡದ್ದು. ಶ್ರಾವಣ ಕೃಷ್ಣ ಅಷ್ಟಮಿ
ಆ ಭಗವಂತ ಪ್ರಕಟನಾಗಿ ಬರತಕ್ಕವನಾಗಿದ್ದಾನೆ. ಆ ದೇವರನ್ನು ವಸುದೇವ ಅನೇಕ ಮಾತುಗಳಿಂದ ಸ್ತೋತ್ರ ಮಾಡಿದ. ಆ ಭಗವಂತನ ಆದೇಶದ ಪ್ರಕಾರ ರಾತ್ರಿಯಲ್ಲಿ ಒಂದು ಬುಟ್ಟಿಯಲ್ಲಿ ಮಗುವನ್ನು ಮಲಗಿಸಿಕೊಂಡು ಅಲ್ಲಿಂದ ಹೊರಟ. ದೇವರನ್ನ ಕೈಯಲ್ಲಿ ಎತ್ತಿಕೊಂಡು ಹೋಗ್ತಾ ಇದ್ದಾನೆ. ದೇವಕಿಯೂ ಸ್ತೋತ್ರ ಮಾಡಿದ್ದಾಳೆ. ಆ ಮಗುವನ್ನ ಎತ್ತಿಕೊಂಡಾಗ ಕೌಸಲ ಭೃತ್ಯರಿಗೆಲ್ಲ ಗಾಢ ನಿದ್ದೆ. ಇದು ದುರ್ಗಾದೇವಿಯ ಶಕ್ತಿ. ಯಾರಿಗೂ ಎಚ್ಚರ ಇಲ್ಲ ರೀ. ವಸುದೇವ ನೋಡಿದ ಎಲ್ಲ ಬಾಗಿಲುಗಳಿಗೆ ದೊಡ್ಡ ದೊಡ್ಡ ಬೀಗ ಹಾಕಿದ್ದ. ದೇವರನ್ನ ಕೈಯಲ್ಲಿ ಇಟ್ಟುಕೊಂಡಾಗ ಯಾವ ಬೀಗ ಏನ್ ಮಾಡ್ತದೆ? ಎಲ್ಲ ಬೀಗಗಳು ಕಳಿಸಿ ಬಿತ್ತು, ಬಾಗಿಲ ತೆಗಿತು. ವಸುದೇವ ಹೊರಗೆ ಬಂದ. ಮಧ್ಯರಾತ್ರಿ ಭಗವಂತನ ಅವತಾರ. ಮಧ್ಯರಾತ್ರಿ ಈ ವರ್ಷ 12 ಹೊಡೆದು 6 ಮಿನಿಟೋ 5 ಮಿನಿಟ್ಗೋ ಇದೆ. ಚಂದ್ರೋದಯ ಆದಾಗ ದೇವರಿಗೆ ನಾವು ಪೂಜೆ ಅರ್ಘ್ಯಾದಿಗಳನ್ನ ಕೊಡ್ತೇವೆ. ಆ ಮಗುವನ್ನ ಕರೆತರ್ತಾ ಇದ್ದಾನೆ. ದಾರಿಯಲ್ಲಿ ತುಂತುರು ಮಳೆ ಬರ್ತಾ ಇದೆ. ಶೇಷದೇವರು ಛತ್ರಿಯನ್ನಾಗಿ ಹಿಡಿದಿದ್ದಾರೆ. ನದಿ ತುಂಬಿ ಹರಿತಾ ಇದೆ. ಯಮುನಾ ನದಿ ದಾರಿ ಕೊಟ್ಟಿದ್ದಾಳೆ. ಬಂದ ಗೋಕುಲಕ್ಕೆ ಎಲ್ಲರಿಗೂ ನಿದ್ದೆ. ಮಗುವಿಗೆ ಜನ್ಮ ಕೊಟ್ಟ ಯಶೋದೆಗೂ ಎಚ್ಚರ ಇಲ್ಲ. ಅವಳ ಪಕ್ಕದಲ್ಲಿ ಈ ಮಗು ಮಲಗಿಸಿದ ಹೆಣ್ಣು ಮಗುವನ್ನ ಎತ್ತಿಕೊಂಡ ಅಲ್ಲಿಂದ ಬರ್ತಾ ಇದ್ದಾನೆ. ಅಲ್ಲಿ ಮತ್ತೆ ಎಲ್ಲ ಬಾಗಿಲುಗಳ ಹಾಕಿಕೊಂಡಾಗ ಆಗ ವಸುದೇವ ದೇವಕಿಗೆ ಮಗು ಕೊಟ್ಟ. ಮಗು ಕೊಡುವಾಗ ಇದನ್ನ ಜೋಕೆಯಿಂದ ರಕ್ಷಣೆ ಮಾಡುವಂತ. ಅನಂತರ ಆ ಮಗುವನ್ನ ಎತ್ತಿಕೊಂಡಿದ್ದಾಳೆ. ಎಲ್ಲರಿಗೂ ಎಚ್ಚರ ಆಯಿತು. ಎಚ್ಚರಾದಾಗ ಕಂಸ ಓಡಿ ಬಂದ. 8ನೇ ಮಗು ಹುಟ್ಟಿದೆ. ದೇವಕಿ ಹೇಳ್ತಾಳೆ, ಇದು ಹೆಣ್ಣು ಮಗು ಅಣ್ಣ. ಗಂಡು ಮಕ್ಕಳನ್ನು ಕೊಂದುಬಿಟ್ಟಿ, ಇದೊಂದು ಹೆಣ್ಣು ನನಗೆ ಕೊಡು, ಇದನ್ನು ಕೊಲ್ಬೇಡ ಅಂದಾಗ ಕಂಸ ಕೇಳಲಿಲ್ಲ. ದುಷ್ಟ ತಾಂ ಗೃಹೀತ್ವ ಚರಣಯೋಹೋ, ಕಾಲು ಎರಡೂ ಹಿಡಿದ ಎಳೆ ಕೂಸಿನ ಕಾಲು, ಅದನ್ನ ತಿರುಗಿಸಿದ. ಆ ಮಗುವನ್ನ ಜೋರಾಗಿ ಕಲ್ಲಿಗೆ ಹೊಡಿಬೇಕು ಅಂತ ಇದ್ದ. ಅಷ್ಟರಲ್ಲಿ ಕೈಯಿಂದ ಹಾರಿತು ಮಗು. ಆಕಾಶದಲ್ಲಿ ಹೋಗಿ 8 ಭುಜಗಳಿಂದ ಯುಕ್ತವಾದ ದಿವ್ಯವಾದ ದುರ್ಗಾರೂಪ ಅಲ್ಲಿ ಪ್ರಕಟಳಾಗಿ ನಿಂತು. ಆ ದುರ್ಗಾದೇವಿ ಹೇಳ್ತಾಳೆ, ಹೇ ಮೂರ್ಖ, ನನ್ನನ್ನೇನ್ ಕೊಲ್ತೀಯೋ ನೀನು? ನಿನ್ನನ್ನ ಕೊಂದಾಕುವ ವ್ಯಕ್ತಿ ಈಗಾಗಲೇ ಬೆಳೀತಾ ಇದೆ ಇನ್ನೊಂದು ಕಡೆಗೆ. ಕಂಸಗಾಬರಿಯಾದ. ವಸುದೇವ ದೇವಕಿಯರಿಗೆ ಬಂದು ಕ್ಷಮೆ ಕೇಳಿದ. ಅವರನ್ನು ಕಾರಾಗ್ರಹದಿಂದ ಮೋಚನೆ ಮಾಡಿದ. ತಪ್ಪಾಯ್ತು ನಂದು ಅಂತ ಹೇಳಿಕೊಂಡ. ಅಲ್ಲಿ ಗೋಕುಲದಲ್ಲಿ ಯಶೋದೆಗೆ ಎಚ್ಚರಾಗಿದೆ. ಅತ್ಯಂತ ಸುಂದರವಾದ ಮುದ್ದಾದ ಮುಖ ಕಮಲದಿಂದ ಯುಕ್ತನಾದ ಆ ಗಂಡು ಕೂಸು ಸಾಕ್ಷಾತ್ ದೇವ. ಆ ಮಗುವಿನ ಮುಖ ಕಮಲ ನೋಡಿ ಪರಮ ಆನಂದ ಭರಿತಳಾಗಿದ್ದಾಳೆ. ಎಲ್ಲ ಗೋಪಾಲಕರು ಗೋಪಿಕೆಯರು ಆನಂದಪಟ್ಟು ಪರಮಾತ್ಮನ ಒಂದು ಸುಂದರವಾದ ಅವತಾರದ ಆ ಲೀಲೆಯನ್ನ ಕಂಡು ಎಲ್ಲರೂ ಆನಂದ ಪಟ್ಟಿದ್ದಾರೆ. ಈ ರೀತಿಯಾಗಿ ಸಾಕ್ಷಾತ್ ದೇವರು ಭೂಮಿಯಲ್ಲಿ ಅವತಾರ ಮಾಡಿ ಪ್ರಾದುರ್ಭಾವ ಹೊಂದಿ ಭೂಮಿಗೆ ಬಂದಿದ್ದಾನೆ. ಅವನ ಮಹಿಮೆ, ಅವನ ಲೀಲೆ ಸಂಕ್ಷೇಪವಾಗಿ ನಾಳೆ ದಿನ ತಿಳಿಯೋಣ ಅಂತ ಹೇಳ್ತಾ ಯಥಾಮತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣ ಗೋವಿಂದ ಹರೇ ಮುರಾರೇ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ರಾಮಚಂದ್ರ ಗೋವಿಂದ ಗೋಪಾಲ ನಮೋ ನಮಸ್ತೆ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ
ಹೇ ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ರಾಮಚಂದ್ರ ಗೋವಿಂದ ಗೋಪಾಲ ನಮೋ ನಮಸ್ತೆ ಹೇ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ರಾಮಚಂದ್ರ ಗೋವಿಂದ ಗೋಪಾಲ ನಮೋ ನಮಸ್ತೆ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ಅಕ್ಷರೋ ಯೋಜನ ಸರ್ವದೇವಮೃತಃ ಉಚ್ಚಿದಂ ಯಸ್ಯ ವಿಶ್ವಂ ತದಾಚಾರ್ಯಂ ಪ್ರೇಣಯಾಮೋ ವಾಸುದೇವಂ ದೇವತಾ ಮಂಡಲ ಕರ್ಣಮಂಡಲಂ. ನಾಳಿನ ದಿವಸ ಸರಿಯಾಗಿ 5 ಗಂಟೆಗೆ ಸಾಯಂಕಾಲದ ಕುಂಕುಮಾರ್ಚನೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಎಲ್ಲ ಮಾತೆಯರು ಅವಶ್ಯವಾಗಿ ಆಗಮಿಸಬೇಕು. ತಮಗೆ ತಿಳಿಸಿದಂತೆ ಪೂಜಾ ಸಾಮಗ್ರಿಗಳನ್ನು ಸ್ವೀಕಾರ ಮಾಡಿಕೊಂಡು ಬರಬೇಕು. ಮತ್ತು ಇಲ್ಲಿ ಸೇವಾ ಕಾಣಿಕೆಯಾಗಿ 100 ರೂಪಾಯಿಯ ಒಂದು ಸೇವೆ ಇರುತ್ತದೆ. ಅದರಲ್ಲಿ ಒಂದು ಲಕ್ಷ್ಮೀ ವಿಗ್ರಹವನ್ನು ತಮಗೆ ನೀಡಲಾಗುತ್ತದೆ. ಮತ್ತು ಆ ಕುಂಕುಮಾರ್ಚನೆ ನಂತರದಲ್ಲಿ ಆಚಾರ್ಯರ ಪ್ರವಚನದ ಮಂಗಳ ಕಾರ್ಯಕ್ರಮವೂ ಕೂಡ ಇರುತ್ತದೆ. ಎಲ್ಲರೂ ಕೂಡ ಆಗಮಿಸಿ ಹರಿವಾಯು ಗುರುಗಳ ಹಾಗೂ ಗೋಪಾಲಕೃಷ್ಣನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ವಿದ್ಯೆ ಆಯ್ತಾ? ಕೆಲಸಕ್ಕೆ ಕೊಡೋದಿಲ್ಲ.